ಎಲ್ಲರ ಹೃದಯದಲ್ಲಿ ಆತ್ಮವಾಗಿ ಬೆಳಗುವ ರಮಣರನ್ನ ಸ್ಮರಿಸುತ್ತಾ ಪ್ರಾರ್ಥನೆಯೊಂದಿಗೆ ಈ ನನ್ನ ಮನನವನ್ನ ಹಂಚಿಕೊಳ್ತೀನಿ. ದಕ್ಷಿಣಾಮೂರ್ತಿ ಸಾರಂಭಾ ಶಂಕರಾಚಾರ್ಯ ಮಧ್ಯಮಾ ರಮಣಾಚಾರ್ಯ ಪರ್ಯಂತಾ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾಧಿ ತಂ ನಮಃ ಸಾತ್ವಿಕಂ ಶಿವಂ. ಓಂ ನಮೋ ಭಗವತೆ ಶ್ರೀರಮಣಾಯ. ಕರ್ತುರಾಜ್ಞಯಾ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದದೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ ಕಾಯವಾಂಗ್ಮನ ಕಾರ್ಯಮುತ್ತಮಂ ಪೂಜನಂ ಜಪಶ್ಚಿಂತನಂ ಕ್ರಮಾತ್ ಜಗತ ಈಷಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ಬೃಹತ್ ದೇವ ಪೂಜನಂ. ಗುರು ಸೇವೆಯೇ ಎನ್ನ ಜೀವನದ ಧ್ಯೇಯ. ಗುರು ಸೇವೆಯೇ ಎನ್ನ ಜೀವನದ ಧ್ಯೇಯ. ಅದುವೇ ಎನಗೆ ತರಣೋಪಾಯ. ಗುರು ಸೇವೆಯೇ ಎನ್ನ ಜೀವನದ ಧ್ಯೇಯ. ಅದುವೇ ಎನಗೆ ತರಣೋಪಾಯ ಭವತರಣೋಪಾಯ. ಗುರು ಕರುಣಿಸಿದ ನಿಜ ದೃಢ ಭಕ್ತಿ. ಗುರು ಕರುಣಿಸಿದ ನಿಜ ದೃಢ ಭಕ್ತಿ. ಗುರು ಕರುಣಿಸಿದ ಆಶ್ರಯ ಶಾಂತಿ. ಗುರು ಕರುಣಿಸಿದ ಆಶ್ರಯ ಶಾಂತಿ. ಗುರು ಸೇವೆಯೇ ಎನ್ನ ಜೀವನದ ಧ್ಯೇಯ. ಅದುವೇ ಎನಗೆ ತರಣೋಪಾಯ ಭವತರಣೋಪಾಯ. ಎನ್ನ ಜಗತ್ಪ್ರಭು ಸದ್ಗುರು ರಮಣ. ಎನ್ನ ಜಗತ್ಪ್ರಭು ಸದ್ಗುರು ರಮಣ. ಎಂದಿಗಾದರೂ ಸದ್ಗುರು ಚರಣ. ಎಂದಿಗಾದರೂ ಸದ್ಗುರು ಚರಣ. ಗುರು ಸೇವೆಯೇ ಎನ್ನ ಜೀವನದ ಧ್ಯೇಯ. ಅದುವೇ ಎನಗೆ ತರಣೋಪಾಯ ಭವತರಣೋಪಾಯ. ಗುರು ರಮಣನೆ
ಅರುಣಗಿರಿನಾಥ ಗುರು ರಮಣನೆ ಅರುಣಗಿರಿನಾಥ ಗುರುದೇವರು ದಾಸ ಕೇಶವನುತ ಗುರುದೇವರು ದಾಸ ಕೇಶವನುತ ಗುರು ಸೇವೆಯೇ ಎನ್ನ ಜೀವನದ ಧ್ಯೇಯ ಅದುವೇ ಎನಗೆ ತರಣೋಪಾಯ ಭವ ತರಣೋಪಾಯ ಭವ ತರಣೋಪಾಯ. ಸಂತ ಕೇಶವದಾಸರು ಈ ಒಂದು ಹಾಡಿನಲ್ಲಿ ಗುರು ಸೇವೆಯೇ ಎನ್ನ ಜೀವನದ ಧ್ಯೇಯ ಅದುವೇ ಎನಗೆ ತರಣೋಪಾಯ. ನಮ್ಮ ಕಷ್ಟಗಳಿಂದ ನಾವೇನಾದ್ರೂ ಪಾರಾಗ್ಬೇಕು ಅಂತ ಹೇಳಿದ್ರೆ ಗುರು ಸೇವೆ ಒಂದೇ ನಮ್ಮ ಧ್ಯೇಯವಾಗಿರ್ಬೇಕು ಅಂತ ಈ ಸುಂದರವಾದ ಒಂದು ವಚನೆಯಲ್ಲಿ ಸಂತ ಕೇಶವದಾಸರು ಹೇಳಿದ್ದಾರೆ. ಭಗವಾನ್ ರಮಣರು ತಮ್ಮ ಉಪದೇಶ ಸಾರದಲ್ಲಿ ಶುರು ಮಾಡ್ತಾನೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ದಾರುಕಾವನದ ಋಷಿಗಳೆಲ್ಲ ಇರ್ತಾರಲ್ಲ, ಆ ದಾರುಕಾವನದ ಋಷಿಗಳು ಕರ್ಮವೇ ಶ್ರೇಷ್ಠ, ಕರ್ಮದಿಂದಲೇ ನಾವೇನ್ ಬೇಕಾದ್ರೂ ಸಾಧಿಸಬಹುದು ಅನ್ನುವ ಒಂದು ಅಹಂಕಾರದಲ್ಲಿ ಅವರು ಮೆರಿತಾ ಇರ್ಬೇಕಾದ್ರೆ ಅವರಿಗೆ ಪಾಠವನ್ನ ಕಲಿಸಲು ಆ ಶಿವ ಒಬ್ಬ ಭಿಕ್ಷುಕನ ರೂಪದಲ್ಲಿ ಬಂದು ಅವ್ರ ಮುಂದೆ ನಿಂತ್ಕೊಳ್ತಾನೆ. ಈ ಭಿಕ್ಷುಕ ಎಷ್ಟು ಸುಂದರವಾಗಿರ್ತಾನೆ ಅಂತ ಹೇಳಿದ್ರೆ ಆ ಋಷಿ ಪತ್ನಿಯರೆಲ್ಲರೂ ಅವನಿಗೆ ಮೋಹಗೊಂಡಾಗ ಈ ಋಷಿಗಳು, ಆ ದಾರುಕಾವನದ ಋಷಿಗಳು ಈ ಭಿಕ್ಷುಕನನ್ನ ಈಗಲೇ ನಾವು ಸಂಹರಿಸೋಣ ಅಂತ ಹೇಳಿ ತಮಗಿದ್ದ ಶಕ್ತಿಯಿಂದೆಲ್ಲ ಅವನನ್ನ ತಮ್ಮ ಕರ್ಮವನ್ನ ಉಪಯೋಗಿಸಿ ಅವನನ್ನ ಸೋಲಿಸಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರು ಸೃಷ್ಟಿಸಿದಂತಹ ಆ ಹುಲಿಯನ್ನ ತನ್ನ ವಸ್ತ್ರವಾಗಿ ಧರಿಸ್ತಾನೆ, ಅವರು ಸೃಷ್ಟಿಸಿದಂತಹ ಹಾವುಗಳನ್ನ ತನ್ನ ಆಭರಣವಾಗಿ ಧರಿಸ್ತಾನೆ, ಅವರು ಸೃಷ್ಟಿಸಿದಂತಹ ಬೆಂಕಿಯನ್ನ ತನ್ನ ಕೈಯಲ್ಲಿ ಹಿಡಿದು ನರ್ತನವನ್ನ ಮಾಡ್ತಾನೆ. ಈ ರೀತಿ ಏನೇ ಸೃಷ್ಟಿ ಮಾಡಿದ್ರು ಯಾವುದೂ ಆ ಭಿಕ್ಷುಕನಿಗೆ ಯಾವ ತೊಂದರೆಯನ್ನು ಕೊಡಕ್ಕಾಗೋದಿಲ್ಲ. ಆಗ ತಮ್ಮ ಶಕ್ತಿಯೆಲ್ಲ ಹಾಕಿ ಅಪಸ್ಮಾರ ಎನ್ನುವ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿದಾಗ ಆ ಕುಳ್ಳ ರಾಕ್ಷಸನನ್ನ ನೆಲದ ಮೇಲೆ ಬೀಳಿಸಿ ಅವನ ಬೆನ್ನ ಮೂಳೆಯನ್ನ ಮುರಿದು ಅವನ ಮೇಲೆ ನರ್ತನವನ್ನ ಆಡ್ತಾನೆ. ಆಗ ಆ ದ್ವಾರಕಾವನದ ಋಷಿಗಳೆಲ್ಲರೂ ಆ ಮಹಾತ್ಮನಿಗೆ ಶರಣಾಗಿ, ಓ ಮಹಾತ್ಮನೇ, ನೀನು ಸಾಧಾರಣನಲ್ಲ, ನೀನು ಆ ಪರಮಾತ್ಮನೇ ಈ ರೂಪದಲ್ಲಿ ಬಂದಿದ್ದೀಯ, ನಮಗೆ ಸತ್ಯವನ್ನ ತಿಳಿಸು, ನಮಗೆ ಸರಿಯಾದ ಉಪದೇಶವನ್ನ ನೀಡು ಅಂತ ಆ ದಾರುಕಾವನದ ಋಷಿಗಳು ಕೇಳ್ಕೊಂಡಾಗ ನೀಡಿದಂತಹ ಉಪದೇಶವೇ ಭಗವಾನ್ ರಮಣರು ಉಪದೇಶ ಸಾರ ಅನ್ನುವ ಒಂದು ಕೃತಿಯಲ್ಲಿ ನಮಗೆ ನೀಡಿದ್ದಾರೆ. ಮುರುಗನಾರ್ ಸ್ವಾಮಿಗಳಿಗೆ ಅವರು ಈ ಉಪದೇಶ ಸಾರದ ತಮಿಳ್ ಕೃತಿ ಅಂತ ಹೇಳಿದ್ರೆ ಉಪದೇಶ ಉಂದಿಯಾರ್ ಅನ್ನೋದನ್ನ ಅವರು ತಮ್ಮ ರಮಣ ಸನ್ನಿಧಿ ಮುರೈ ಅನ್ನುವ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಅವರ ರಮಣರನ್ನ, ಆ ಮುರುಗನಾರ್ ಸ್ವಾಮಿನ ಭಕ್ತರು ಈ ತುಂಬಾ ಚೆನ್ನಾಗಿದೆಯಲ್ಲ, ಇದ್ರ ಬಗ್ಗೆ ಏನಾದ್ರು ಹೇಳಿ ಈ ರಮಣ ಸನ್ನಿಧಿ ಮುರೈ ಬಗ್ಗೆ ಅಂತ ಹೇಳಿದಾಗ ಮುರುಗನಾರ್ ಸ್ವಾಮಿ ಹೇಳಿದ್ರಂತೆ, ನೋಡಿ, ಹೇಗೆ ಮಹಾಭಾರತ ಕಾವ್ಯದಲ್ಲಿ ಭಗವದ್ಗೀತೆ ಇರೋದ್ರಿಂದ ಆ ಮಹಾಭಾರತ ಒಂದು ಕತೆ ಎಷ್ಟು ಶ್ರೇಷ್ಠ, ಆ ಒಂದು ಕೃತಿ ಎಷ್ಟು ಶ್ರೇಷ್ಠವೋ, ಅದೇ ರೀತಿ ಭಗವಾನರ ಈ ಉಪದೇಶ ಈ ಉಪದೇಶ ಸಾರಮಿದೆಯಲ್ಲ, ಅದು ಇರುವುದರಿಂದ ಈ ನನ್ನ ಒಂದು ಕೃತಿ ಇದೆಯಲ್ಲ ರಮಣ ಸನ್ನಿಧಿ ಮುರೈ, ಅದು ಶ್ರೇಷ್ಠತೆಯನ್ನ ಪಡೆದಿದೆ ಅಂತ ಮುರುಘನಾಥ ಸ್ವಾಮಿ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದ ಉಪದೇಶ ಆ ಶಿವನು ಆ ದಾರುಕಾವನದ ಋಷಿಗಳಿಗೆ ನೀಡಿದಂತಹ ಉಪದೇಶವನ್ನ ನಾವು ಈ ಪ್ರಪಂಚ ಎನ್ನುವ ಕಾಡಿನಲ್ಲಿ, ಆ ದಾರುಕಾವನದ ತರ ಇರುವಂತಹ ಈ ಕಾಂಕ್ರೀಟ್ ಕಾಡಿನಲ್ಲಿ ಇರುವಂತಹ ನಮಗೆ ರಮಣರು ಉಪದೇಶವನ್ನ ನೀಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನವನ್ನೇ ಒಂದಾದ್ಮೇಲೆ ಒಂದು ಕೆಲಸವನ್ನ ಮಾಡ್ತಾ 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 ನಮ್ಮ ಜೀವನವನ್ನ ಆ ಕೆಲಸದಲ್ಲಿ ಕಳೆದುಕೊಳ್ಬಿಡ್ತಾ ಇದ್ದೇವೆ. ಆದ್ರೆ ಭಗವಾನ್ ರಮಣರು ಹೇಳ್ತಾರೆ, 1 ನಿಮಿಷ ನಿಲ್ಲಿ, ಆ ಕೆಲಸ ಮಾಡೋದನ್ನ 1 ನಿಮಿಷ ನಿಲ್ಲಿಸಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಕರ್ಮದಿಂದ ನಾವೇನಾದ್ರೂ ಸಾಧಿಸಬಲ್ಲೆವೇ? ಕರ್ಮ ಕಿಂ ಪರಂ, ಕರ್ಮವು ಶ್ರೇಷ್ಠವೇ? ಇಲ್ಲ, ಕರ್ಮ ತಜ್ಜಡಂ ಅಂತ ಭಗವಾನ್ ರಮಣರು ಹೇಳ್ತಾರೆ.
ನಾನ್ ಚಿಕ್ಕವನಿರ್ಬೇಕಾದ್ರೆ ನಮ್ಮ ಶಾಲೆಯ ಒಬ್ರು ಟೀಚರ್ ಒಂದು ಕಥೆಯನ್ನ ಹೇಳಿದ್ರು. ಇದು ಹಾಸ್ಯ ಭರಿತವಾದ ಒಂದು ಕಥೆ, ಆದ್ರೆ ಇದರಲ್ಲಿ ಈ ರಮಣರ ತತ್ವವನ್ನೇ ಅವರು ಹೇಳಿದ್ದಾರೆ. ಒಬ್ಬ ಒಬ್ಬ ವ್ಯಕ್ತಿಗೆ ಒಂದು ಅಲ್ಲಾದೀನ್ನ ಒಂದು ಮ್ಯಾಜಿಕ್ ಲ್ಯಾಂಪ್ ಇದೆಯಲ್ಲ, ಆ ಒಂದು ಚಮತ್ಕಾರಿ ದೀಪ, ಅದು ಅವನ ಕೈಗೆ ಸಿಕ್ಬಿಡುತ್ತಂತೆ. ಆ ಸಿಕ್ಕಿದಾಗ ಅದನ್ನ ಅವನು ಗೊತ್ತಿತ್ತಲ್ಲ ಕತೆ, ಅಲ್ಲಾದೀನ್ ಕತೆ, ಇದನ್ನ ಉಜ್ಜಿದಾಗ ಅದರಿಂದ ಒಬ್ಬ ಜೀನಿ ಬರ್ತಾನೆ, ಆ ಜೀನಿಗೆ ಏನಾದ್ರೂ ಕೇಳಿದ್ರೆ ಅವನು ಎಲ್ಲವನ್ನ ಕೊಡ್ತಾನೆ ಅಂತ ಹೇಳಿ ಆ ದೀಪವನ್ನ ಉಜ್ತಾನೆ. ಉಜ್ಜಿದ ತಕ್ಷಣ ಒಂದು ಜೀನಿ ಪ್ರಕಟವಾಗ್ತಾನೆ. ಆದ್ರೆ ಆ ಜೀನಿ ಏನಂತ ಹೇಳ್ತಾನೆ, ಅವ್ನಿಗೆ ಏನಾದ್ರೂ ಒಂದು ಕೆಲಸ ಕೊಡ್ಲೇಬೇಕು. ಕೆಲಸ ಕೊಡದೇ ಇದ್ರೆ ಅವನು ಇವನ ಪ್ರಾಣವನ್ನ ಹಿಂಡ್ತಾ ಇರ್ತಾನೆ. ಏನಾದ್ರು ಕೆಲಸ ಕೊಡಿ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಇವನ್ ಏನ್ ಮಾಡ್ತಾನೆ, ಆಯ್ತು ಓಕೆ ಕೆಲಸವನ್ನ ಮಾಡ್ಬೇಕಾ, ಓಕೆ ನಮ್ಮನೆ ಇರೋ ಕೆಲಸ ಎಲ್ಲವನ್ನ ಕಸ ಗುಡ್ಸು ಒರ್ಸು ಅಂತ ಹೇಳ್ತಾರೆ. ಒಂದ್ ನಿಮಿಷಕ್ಕೆ ಜೀನಿ ಎಲ್ಲ ಕೆಲಸವನ್ನ ಮುಗಿಸ್ತಾನೆ. ಹೌದಾ, ನಮ್ಮನೆಲ್ಲ ಮುಗಿಸ್ಬಿಟ್ಯಾ, ಓಕೆ ಬೆಂಗಳೂರಿನಲ್ಲಿರೋ ಎಲ್ಲಾ ಸ್ಟ್ರೀಟ್ ಎಲ್ಲಾ ರಸ್ತೆಗಳನ್ನ ಕ್ಲೀನ್ ಮಾಡ್ಬಿಡ್ ಬಾ ಅಂತ ಹೇಳಿದ್ರೆ ಒಂದು ಜೀನಿ ಎಲ್ಲಾ ಕಡೆ ಹೋಗ್ತಾನೆ, ಎಲ್ಲಾ ಕಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತಾನೆ. ಓಕೆ ಹಂಗಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿ ಬೇರೆ ಒಂದು ದೇಶಕ್ಕೆ ಒಂದು ಒಂದು ಬ್ರಿಡ್ಜ್ ಅನ್ನ ಕಟ್ಟು ಅಂತ ಹೇಳ್ತಾನೆ, ಅದನ್ನ ಕಟ್ತಾನೆ. ಎಲ್ಲ ಒಂದ್ ನಿಮಿಷಕ್ಕೆ ಹೇಳಿದ್ರೆ ಎಲ್ಲಾ ಕೆಲಸವನ್ನ ಮಾಡಿ ಮಾಡಿ ಮುಗಿಸ್ತಾ ಇದ್ದಾನೆ. ಇವನೇನ್ ಮಾಡ್ತಾನೆ, ಅಯ್ಯೋ ಬ್ರಿಡ್ಜ್ ಕಟ್ಟಾಯ್ತಾ, ಈಗ ಬ್ರಿಡ್ಜ್ ಅನ್ನ ಹೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೊಂದು ಕೆಲಸ ಕೊಡ್ತಾನೆ. ಈ ರೀತಿ ಒಂದಾದ್ಮೇಲೆ ಒಂದು ಕೆಲಸ ಕೊಡ್ತಾನೆ ಇದ್ದಾನೆ. ಆ ಜೀನಿ ಬೇಗನೆ ಮುಗಿಸಿ ಮತ್ತೆ ಬಂದು ಇನ್ನೊಂದು ಕೆಲಸ, ಇನ್ನು ಸ್ವಲ್ಪ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಆ ಒಂದು ಅವನನ್ನ ಯಜಮಾನನನ್ನ ಅವನು ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ. ಆಗ ಯಜಮಾನ ಸುಸ್ತಾಗುತ್ತೆ, ಇದೇನಪ್ಪಾ ಇದು ಈ ಜೀನಿ, ಇವನಿಂದ ನನಗೆ ಸಹಾಯ ಆಗತ್ತೆ ಅನ್ಕೊಂಡೆ, ಆದ್ರೆ ಇವನು ಒಂದಾದ್ಮೇಲೆ ಒಂದು ಕೆಲಸ ಕೊಡ್ತಾ 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 ನನಗೆ ಸುಸ್ತಾ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಅವನ ಮನೆಯಲ್ಲಿದ್ದಂತಹ ಒಂದ್ ನಾಯಿ ಅವನ ಹತ್ರ ಬರುತ್ತೆ. ಆಗ ಅವನಿಗೊಂದು ಉಪಾಯ ಹೊಳೆಯುತ್ತೆ. ಆಗ ಜೀನಿ ಕರೆದು, ನೀ ಎಲ್ಲ ಕೆಲಸ ಮುಗಿಸಿದ್ಯಾ, ಇನ್ನು ಕೆಲಸ ಬೇಕಾ ಅಂತ ಹೇಳಿ, ನೋಡು ಈ ನಾಯಿ ಇದೆಯಲ್ಲ, ಈ ನಾಯಿಯ ಬಾಲ ಡೊಂಕಾಗಿದೆ, ಈ ನಾಯಿಯ ಬಾಲವನ್ನ ನೀನು ಸೀದಾ ಮಾಡಿ ಬಾ. ನೀ ಸೀದಾ ಆಗೋ ತನಕ ನೀನ್ ನನ್ನ ಮುಂದೆ ನಿನ್ನ ಮುಖವನ್ನ ತೋರಿಸ್ಬೇಡ ಅಂತ ಹೇಳಿ ಆ ಜೀನಿಯ ಜೊತೆನಲ್ಲಿ ಈ ನಾಯಿಯನ್ನ ಕಳಿಸ್ಕೊಡ್ತಾನೆ ಅನ್ನೋದು ಕಥೆಯನ್ನ ಹೇಳಿದ್ರು. ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆ ಜೀನಿ ಇದನ್ನಲ್ಲ, ಜೀನಿ ಯಾರು ಅಲ್ಲ, ಈ ನಮ್ಮ ಮನಸ್ಸು ಮತ್ತೆ ನಾವೇ. ನಾವು ಒಂದಾದ್ಮೇಲೆ ಒಂದು ಕೆಲಸವನ್ನ ಮಾಡ್ತಾ ಇರ್ತೀವಿ, ಸುಮ್ಮನೆ ಕುತ್ಕೊಂಡಿದ್ರೆ ಅಯ್ಯೋ ಸುಮ್ಮನೆ ಕುತ್ಕೊಂಡಿದ್ರ ಬೇರೆ ಏನೋ ಮಾಡ್ಬೇಕಲ್ಲ ಅನ್ನೋ ಒಂದು ಪ್ರೇರಣೆ ನಮ್ಮಲ್ಲಿ ಬಂದು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಕೈ ಕಾಲೆಲ್ಲ ಸುಸ್ತಾಗೋಯ್ತು, ಸುಮ್ಮನೆ ಕೂತ್ಕೊಂಡಿದೀವಿ ಅಂತ ಹೇಳಿದ್ರೆ, ಸುಮ್ಮನೆ ಕೂತ್ಕೊಂಡಿದ್ರು ನಮ್ಮ ಮನಸ್ಸು ಕೆಲಸ ಮಾಡ್ತಾನೇ ಇದೆ, ಏನೋ ಅದ್ರ ಬಗ್ಗೆ ಯೋಚನೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೇ ಇದೆ. ಆದ್ರೆ ಆ ಭಗವಂತನ ಕೃಪೆ ನೋಡಿ, ಈ ಜೀನಿ ಬಿಡ್ತಾನೆ ಇರ್ಲಿಲ್ಲ. ಆದ್ರೆ ಈ ಜೀನಿ ಏನಾಗತ್ತೆ, ಆ ಒಂದ್ ದಿನದ ಅಂತ್ಯದಲ್ಲಿ ಅವನಿಗೆ ಸುಸ್ತಾಗಿ ಅವನು ಆ ದೀಪದ ಒಳಗಡೆ ಅಂತ ಹೇಳಿದ್ರೆ ನಮ್ಮ ಹೃದಯದ ಒಳಗಡೆ ಆ ಗಾಢ ನಿದ್ದೆಯಲ್ಲಿ ಅವನು ಮತ್ತೆ ಹೋಗ್ಬಿಡ್ತಾನೆ. ಮತ್ತೆ ಮುಂದಿನ ಬೆಳಗ್ಗೆ ಅದು ಮತ್ತೆ ಎದ್ದು ಬಂದು ಮತ್ತೆ ತಿರ್ಗಾ ತನ್ನ ಕೆಲಸದ ಚಟುವಟಿಕೆಗಳಲ್ಲಿ ಅದು ನಿರತರಾಗ್ತಾನೆ. ಇದಕ್ಕೆ ಭಗವಾನ್ ರಮಣರು ಕೃತಿಮ ಹೋದದೌ ಪತನ ಕಾರಣಂ ಫಲಂ ಅಶಾಶ್ವತಂ ಗತಿ ನಿರೋಧಕಂ. ಈ ಕೆಲಸ ಅನ್ನೋದಿದೆಯಲ್ಲ, ಈ ಕರ್ಮ ಅನ್ನೋದಿದೆಯಲ್ಲ, ನಮ್ಮನ್ನ ಮತ್ತೆ 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 ಕರ್ಮದ ಒಂದು ಸಮುದ್ರದಲ್ಲಿ ಬೀಳೋ ತರ ಮಾಡುತ್ತೆ. ಮಾಡಿ ಅದು ನಮಗೆ ಶಾಶ್ವತವಾದ ಫಲವನ್ನ ಕೊಡೋದೇ ಇಲ್ಲ. ಫಲಂ ಅಶಾಶ್ವತಂ, ನಮ್ಗೆ ಶಾಶ್ವತವಾದ ನಮ್ಗೇನ್ ಫಲ ಬೇಕು ನಮ್ಮ ಜೀವನದಲ್ಲಿ? ರಮಣರು ಹೇಳ್ತಾರೆ, ನಾವು ಮಾಡೋ ಎಲ್ಲಾ ಕೆಲಸನೂ ನಾವು ಸಂತೋಷಕ್ಕೆನೆ. ಫಾರ್ ಎಕ್ಸಾಂಪಲ್ ತಗೋಣ, ಬೆಳಗ್ಗೆ ಎದ್ದು ನಾವೇನ್ ಮಾಡ್ತೀವಿ ಕೆಲಸ, ಹಲ್ಲನ್ನ ಉಜ್ತೇವೆ. ಹಲ್ಲನ್ನ ಯಾತಕ್ಕೆ ಉಜ್ತೇವೆ? ಹಲ್ಲು ಉಜ್ಜೋದ್ರಿಂದ ಹಲ್ಲೆಲ್ಲ ಕ್ಲೀನ್ ಆಗಿರುತ್ತೆ. ಆಮೇಲೆ ತಿರ್ಗಾ ನಮ್ಮಿಂದ ಒಂದು ಕೆಟ್ಟ ವಾಸನೆ ದುರ್ವಾಸನೆ ಬರೋದಿಲ್ಲ ನಾವ್ ಯಾರಾದ್ರೂ ಹತ್ರ ಹೋದಾಗ. ಮತ್ತೆ ಹಲ್ಲನ್ನ ಬ್ರಷ್ ಮಾಡೋದ್ರಿಂದ ನಮ್ಮ ಹಲ್ಲುಗಳಲ್ಲಿ ಹುಳುಕಾಗೋದಿಲ್ಲ. ಅದರಿಂದ ಏನಾಗತ್ತೆ ಅಂತ ಕೇಳಿದ್ರೆ, ನಾವು ಬಾಯಿಂದ ವಾಸನೆ ಬರದೇ ಇದ್ದಾಗ ಎಲ್ಲರೂ ಬಂದು ನಮ್ಮ ಹತ್ರ ಪ್ರೀತಿಯಿಂದ ಮಾತಾಡಿಸ್ತಾರೆ, ಹತ್ರ ಬರ್ತಾರೆ, ಮಾತಾಡಿಸ್ತಾರೆ. ನಮ್ಮ ಹಲ್ಲು ನೋವ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಬೇಕೋ ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ನೋವಿನಿಂದ ಹಲ್ಲು ನೋವು ಆದಾಗ ತಲೆ ಎಲ್ಲ ನೋವುತ್ತೆ, ಮತ್ತೆ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ, ನಮ್ ಗಮನವೆಲ್ಲ ಆ ಹಲ್ಲಿನಲ್ಲೇ ಇರುತ್ತೆ. ನಾವು ನಾವು ಬ್ರಷ್ ಮಾಡಿ ಹಲ್ಲನ್ನ ನೀಟಿಗೆ ಇಟ್ಕೊಂಡಾಗ ಇದ್ಯಾವ ಸಮಸ್ಯೆಯೂ ಬರುದಿಲ್ಲ. ಆಗೇನಾಗತ್ತೆ, ಆಗ ನಾವು ಸಂತೋಷವಾಗಿರ್ತೀವಿ. ಭಗವಾನ್ ರಮಣರು ಹೇಳ್ತಾರೆ, ನಾವು ಮಾಡೋ ಈ ಪ್ರತಿ ಒಂದು ಕೆಲಸದ ಮೂಲ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದ್ರೆ ನಾವು ಸಂತೋಷವಾಗಿರ್ಬೇಕು. ಒಮ್ಮೆ ನಮ್ಮಲ್ಲಿರೋ ಸಂಪತ್ತನ್ನು ನಾವು ಬೇರೆ ಕೊಡೋಕೆ ರೆಡಿ ಆಗಿರ್ತೀವಿ. ಯಾಕೆ ಕೇಳಿ,
ಕೊಡೋದ್ರಿಂದ ಅವ್ರು ಬಂದು ಅವರ ಒಂದು ಕಷ್ಟ ತೀರುತ್ತೆ, ಅದರಿಂದ ನಮಗೆ ಸಂತೋಷ ಆಗತ್ತೆ ಅನ್ನೋ ಒಂದು ಮೂಲ ಕಾರಣ. ನಾವು ಮಾಡೋ ಎಲ್ಲ ಕೆಲಸವೂ ನಾವು ಸಂತೋಷಕ್ಕೋಸ್ಕರ, ಅದೇ ನಮಗ್ ಬೇಕಾಗಿರೋ ಫಲ. ಆದ್ರೆ ಈ ಕೆಲಸದಿಂದ ನಾವು ಸಂತೋಷವನ್ನ ಪಡಿತೀವಾ? ಇಲ್ಲ. ಕೆಲಸದಿಂದ ನಮ್ಮ ಮತ್ತೆ 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 ಅನೇಕ ಕೆಲಸ ಮಾಡುವಂತಹ ಒಂದು ಒಂದು ಸಮುದ್ರದಲ್ಲಿ ಬೀಳುವ ತರ ಈ ಈ ಕರ್ಮವು ನಮ್ಮ ಮಾಡುತ್ತೆ. ಆ ತಮಿಳ್ ಉಪದೇಶ ಉಂದಿಯಾರ್ನಲ್ಲಿ ಭಗವಾನ್ ರಮಣರು ಇದೇ ಒಂದು ಶ್ಲೋಕವನ್ನ ಹೇಳ್ತಾ, ಈ ಕರ್ಮ ಅನ್ನೋದು ಒಂದು ವಿತ್ ಅಂತ ಹೇಳಿದ್ರೆ ಒಂದು ಬೀಜವನ್ನ ನೆಟ್ಟು ಹೋಗುತ್ತೆ. ಯಾವ ಬೀಜ? ಒಂದು ಕರ್ಮ ಈ ಒಂದು ಬೀಜವನ್ನ ನೆಟ್ಟು ಹೋಗುತ್ತೆ. ಆ ಬೀಜ ಕರ್ಮದ ಮರವಾಗಿ ಬೆಳೆದು ಆ ಮರದಲ್ಲಿ ಅನೇಕ ಹೂಗಳೆಲ್ಲ ಅರಳಿ, ಆ ಹೂಗಳಲ್ಲಿ ಅನೇಕ ಹಣ್ಣುಗಳು ಹರಳಿ, ಆ ಹಣ್ಣುಗಳಲ್ಲಿ ಅನೇಕ ಕರ್ಮಗಳ ಬೀಜಗಳನ್ನ ಬಿತ್ತು ಅದು ಹೋಗುತ್ತೆ. ಅಯ್ಯೋ, ಒಂದು ಕರ್ಮ ಶುರು ಮಾಡಿದ್ರೆ ಅದರಿಂದ ಅನೇಕ ಕರ್ಮ ಮಾಡೋ ರೀತಿನಲ್ಲಿ ನಾವು ಕರ್ಮದ ಸಮುದ್ರದಲ್ಲಿ ಮುಳುಗೋಗ್ತೀವಿ. ಆ ಕರ್ಮ ಸಮುದ್ರಕ್ಕೆ ನಾವು ಸಂಸಾರ ಸಾಗರ ಅಂತ ಕರಿತೀವಿ. ಅದರಿಂದ ನಮ್ಮನ್ನ ಪಾರು ಮಾಡಲು ಭಗವಾನ್ ರಮಣರು ಒಂದು ಸುಂದರವಾದ ಮಾರ್ಗವನ್ನ ನೀಡಿದ್ದಾರೆ. ಏನು ಮಾರ್ಗ? ಕೆಲಸವನ್ನ ಮಾಡ್ಬೇಡ, ಸುಮ್ಮ ಇರೆ ಅಂತ ಭಗವಾನ್ ಹೇಳ್ತಾರೆ. ಆದ್ರೆ ಸುಮ್ಮನೆ ಆಗತ್ತಾ ನಮ್ ಕೈನಲ್ಲಿ? ನಾವು ಆ ಜೀನಿ ತರ ನಾವು ಮಾಡಿರೋದೇನೆ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು. ನಮ್ಮ ಮನಸ್ಸು ಅದೇ ಒಂದಾದ್ಮೇಲೆ ಒಂದು ಯೋಚನೆ ಬರ್ತಾನೆ ಇರ್ಬೇಕು ಅಂತ ನಾವು ಸತತವಾಗಿ ಕರ್ಮದಲ್ಲಿ ನಾವು ಮುಳುಗೋಗಿದ್ದೀವಿ. ಅದಕ್ಕೇನೆ ಭಗವಾನ್ ರಮಣರು ಹೇಳ್ತಾರೆ, ಆಯ್ತು, ಕರ್ಮದಲ್ಲಿ ಮುಳುಗಿದ್ದೀರಾ ಅಲ್ವಾ, ನೀವೇನೇ ಕೆಲಸ ಮಾಡಿದ್ರು ಅದನ್ನ ದೇವರಿಗೆ ಸಮರ್ಪಣೆಯಾಗಿ ಮಾಡಿ. ಈಶ್ವರಾರ್ಪಿತಂ ನಿಶ್ಚಯಾಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಈಶ್ವರಾರ್ಪಿತಂ, ಈಶ್ವರನಿಗೆ ಅರ್ಪಣೆಯಾಗಿ ನೀವು ಕೆಲಸವನ್ನ ಮಾಡಿ. ನೇಚ್ಛಯಾಕೃತಂ, ಯಾವ ಅದರಿಂದ ಪ್ರತಿಫಲವನ್ನು ನೀವು ಬಯಸ್ಬೇಡಿ, ಯಾವ ಆಸೆಯನ್ನು ಇಟ್ಕೋಬೇಡಿ. ನೇಚ್ಛಯ ನ ಇಚ್ಛಯ ಕೃತಂ, ನೇಚ್ಛಯ ಕೃತಂ. ಇದ್ ಮಾಡೋದ್ರಿಂದ ಏನಾಗುತ್ತೆ? ಚಿತ್ತ ಶೋಧಕಂ, ನಮ್ಮ ಚಿತ್ತ, ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಆ ಶುದ್ಧವಾದ ಮನಸ್ಸಿನಿಂದ ನಾವು ನಮ್ಮ ಸಾಧನೆಯನ್ನ ಮುಂದುವರಿಸಬಹುದು. ಈ ಸಾಧನೆಯನ್ನ ಮುಂದುವರೆಸಿದಾಗ ನಮಗೆ ಮುಕ್ತಿ ಸಾಧಕಂ, ಮುಕ್ತಿ ನಮಗೆ ಸಾಧ್ಯವಾಗುತ್ತೆ, ಮುಕ್ತಿ ನಮಗೆ ಸಿಗುತ್ತೆ ಅಂತ ಭಗವಾನ್ ರಮಣರು ನಮಗೆ ಹೇಳಿದ್ದಾರೆ. ನಾವು ಮಕ್ಕಳಿಗೆಲ್ಲ ನಾವು ಶಾಲೆಗೆ ಹೋಗಿ ಪಾಠವನ್ನ ಹೇಳ್ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅವರಲ್ಲಿ ಒಂದು ಪಾಠ ಇತ್ತು. ಏನು ಅಂತ ಹೇಳಿದ್ರೆ, ಈ ದುಂಬಿಗಳು ಹೇಗೆ ಜೇನನ್ನ ಮಾಡುತ್ತೆ, ಜೇನುತುಪ್ಪವನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ಒಂದು ಪ್ರೋಸೆಸ್ನ ಅವರು ಅವರ ಪಾಠದಲ್ಲಿತ್ತು. ಆ ಒಂದು ಪಾಠವನ್ನ ತೆಗೆದು ಅದನ್ನ ಒಂದು ಹಾಡಿನ ರೂಪದಲ್ಲಿ ಡಾಕ್ಟರ್ ಶಾರದಾ ಅವರು ಮಾಡಿ ನಮಗೆ ಹೇಳ್ಕೊಡಕ್ಕೆ ಒಂದು ಹಾಡನ್ನ ನೀಡಿದ್ದಾರೆ. ಆ ಹಾಡಿನಲ್ಲಿ ಏನೋ ಒಂದು ಸುಂದರವಾದ ಒಂದು ತತ್ವ ಇದೆ. ಅದನ್ನ ಹಾಡ್ತಾ ಅದನ್ನ ಒಂದು ಆಸ್ವಾದಿಸೋಣ. We are God's wonderful creatures. We are God's wonderful creatures. We are a miracle of nature. We are a miracle of natures. ಈ ದುಂಬಿಗಳೆಲ್ಲ ಈ ಹಾಡನ್ನು ಹಾಡ್ತಾ ಇದೆ. We are God's wonderful creatures. ನಾವು ದೇವರು ಸೃಷ್ಟಿ ಮಾಡಿರಂತಹ ಅಪೂರ್ವವಾದಂತಹ ಜೀವಿಗಳು. We are a miracle of nature. ನಾವು ಈ ಪ್ರಕೃತಿಯ ಒಂದು ಪವಾಡ. We are a miracle of nature. We are the honey bees. We are God's wonderful creatures. ಯಾರು ನಾವು? ನಾವೇ ಜೇನು ದುಂಬಿಗಳು, ಹನಿ ಬೀಸ್. Watch how we make honey. Oh, what a miracle of nature. ನಾವು ಹೇಗೆ ಜೇನನ್ನ ಸೃಷ್ಟಿ ಮಾಡ್ತೀವಿ ಅನ್ನೋದನ್ನ ಈಗ ತಿಳಿರಿ. ಅದರಲ್ಲಿ ದುಂಬಿಗಳ ಒಂದು
ಒಂದು ಗ್ರೂಪ್ ನಲ್ಲಿ ಒಂದು ದೊಡ್ಡದೊಂದು ಒಂದು ದುಂಬಿ ಇರುತ್ತೆ. ಆ ದುಂಬಿನೇ ಕ್ವೀನ್ ಬಿ, ರಾಣಿ ದುಂಬಿ. ಐ ಆಮ್ ದ ಕ್ವೀನ್ ಬಿ, ದ ಮದರ್ ಅಂಡ್ ದ ಲೀಡರ್ ಆಫ್ ದಿಸ್ ಫ್ಯಾಮಿಲಿ. ಐ ಆಮ್ ದ ಕ್ವೀನ್ ಬಿ, ನಾನೇ ರಾಣಿ ದುಂಬಿ, ದ ಮದರ್ ಅಂಡ್ ದ ಲೀಡರ್ ಆಫ್ ದಿಸ್ ಫ್ಯಾಮಿಲಿ. ಈ ಒಂದು ಪರಿವಾರದ ತಾಯಿನೂ ನಾನು, ಮತ್ತೆ ನಾಯಕಿನೂ ನಾನು. ಮೈ ಜಾಬ್ ಈಸ್ ಟು ಸಿಂಪ್ಲಿ ಬಿ. ನನ್ನ ಕೆಲಸ ಏನು? ಸಿಂಪ್ಲಿ ಬಿ, ಸುಮ್ಮನೆ ಇರೋದೇ ನನ್ನ ಕೆಲಸ. ವೆನ್ ಐ ಆಮ್ ದೇರ್, ವರ್ಕ್ ಗೆಟ್ಸ್ ಡನ್ ಹ್ಯಾಪಿಲಿ. ಮೈ ಜಾಬ್ ಈಸ್ ಟು ಸಿಂಪ್ಲಿ ಬಿ. ವೆನ್ ಐ ಆಮ್ ಹಿಯರ್, ವರ್ಕ್ ಗೆಟ್ಸ್ ಡನ್ ಹ್ಯಾಪಿಲಿ. ನನ್ನ ಕೆಲಸ ಸುಮ್ಮನೆ ಇರೋದು. ಸುಮ್ಮನೆ ಇದ್ದಾಗ ಆ ರಾಣಿ ದುಂಬಿಯ ಸುತ್ತ ಎಲ್ಲ ಕೆಲಸವು ಖುಷಿಯಿಂದ ಎಲ್ಲ ಬೇರೆ ದುಂಬಿಗಳೆಲ್ಲ ಮಾಡುತ್ತೆ. ಬೇರೆ ಬೇರೆ ದುಂಬಿಗಳು ಯಾವುದು ಅಂತ ಹೇಳಿದ್ರೆ, ಅದರಲ್ಲಿ ಒಂದು ವರ್ಕರ್ ಬೀಸ್. ವರ್ಕರ್ ಬೀಸ್ ಕೆಲಸ ಮಾಡೋ ಬೀಸ್. ವಿ ಆರ್ ದ ವರ್ಕರ್ ಬೀಸ್. ಇನ್ ಸರ್ಚ್ ಆಫ್ ನೆಕ್ಟರ್ ವಿ ಫ್ಲೈ ಫಾರ್. ಇನ್ ಸರ್ಚ್ ಆಫ್ ನೆಕ್ಟರ್, ಆ ಮಕರಂದವನ್ನ ಹುಡ್ಕೊಂಡು ವಿ ಫ್ಲೈ ಫಾರ್. ನಾವು ಆ ನಮ್ಮ ಜೇನ್ ಗೂಡಿಂದ ದೂರ ದೂರ ಹುಡ್ಕೊಂಡು ಹೋಗ್ತೀವಿ. ವಿ ಶೋರ್ ಟೇಕ್ ಆರ್ ವರ್ಕ್ ಸೀರಿಯಸ್ಲಿ ಅಂಡ್ ಗ್ಯಾದರ್ ನೆಕ್ಟರ್ ಫ್ರಮ್ ಎವ್ರಿ ಫ್ಲವರ್. ನಮ್ಮ ಕೆಲಸವನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡು ನಾವು ಬೇರೆ 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 ಹೂಗಳಿಂದ ಮಕರಂದವನ್ನ ಹೀರ್ತೀವಿ. ಅದರಲ್ಲಿ ಈ ಒಂದು ಲೀಲೆನಲ್ಲಿ ಹೂಗಳಿಗೂ ಒಂದು ಪಾತ್ರ ಇದೆ. ಹೂಗಳದೇನ್ ಪಾತ್ರ ಅಂತ ಹೇಳಿದ್ರೆ, ವಿ ಆರ್ ದ ಲವ್ಲಿ ಫ್ಲವರ್ಸ್, ವಿ ಕ್ಯಾರಿ ನೆಕ್ಟರ್ ಇನ್ ಆರ್ ಹಾರ್ಟ್ಸ್. ನಮ್ಮ ಹೃದಯದಲ್ಲಿ ನಾವು ಆ ಮಕರಂದವನ್ನ ಇಟ್ಕೊಂಡಿದೀವಿ. ವಿ ಆರ್ ದ ಲವ್ಲಿ ಫ್ಲವರ್ಸ್, ವಿ ಕ್ಯಾರಿ ನೆಕ್ಟರ್ in our hearts. We wait patiently for days and hours. We wait patiently for days and hours for the bees to come and play their parts. ನಾವು ಕಾಯ್ತಾ ಇರ್ತೀವಿ. ಎಷ್ಟು ದಿವಸ ಕಾಯ್ತಾ ಇರ್ತೀವಿ? 1 ಗಂಟೆ, 2 ಗಂಟೆ, 3 ಗಂಟೆ ಅಲ್ಲ, 1 ದಿನ, 3 ದಿನ, 4 ದಿನ ಅಲ್ಲ. ನಾವು ಕಾಯ್ತಾ ಇರ್ತೀವಿ until the bees come and play their part. ಆ ದುಂಬಿಗಳು ಬಂದು ತಮ್ಮ ಕೆಲಸವನ್ನ ಮಾಡೋ ತನಕ ನಾವು ಕಾಯ್ತಾ ಇರ್ತೀವಿ. ಅದೇ ನಮ್ಮ ಕೆಲಸ. ಅದಲ್ಲದೆ ದುಂಬಿಗಳ ಒಂದು ಗೂಡ್ನಲ್ಲಿ ಹೋಮ್ ಮೇಕರ್ ಬೀಸ್ ಅಂತ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿ ಆರ್ ದ ಹೋಮ್ ಮೇಕರ್ಸ್ ಬಿ, ವಿ ಬಿಲ್ಡ್ ಅಂಡ್ ಕ್ಲೀನ್ ಆರ್ ಹನಿ ಕೂಮ್. We are the homemakers, we build and clean our honeycomb. ಈ ದುಂಬಿಗಳಿದೆಯಲ್ಲ, ದುಂಬಿಗಳು ನೀವೆಲ್ಲ ಜೇನ್ ಗೂಡು ನೋಡಿರ್ಬೋದು. ಅದರಲ್ಲಿ ಇರೋ ಸಿಹಿಯಾದ ಜೇನು. ಆದ್ರೆ ನಾವ್ಯಾರು ಆ ಸಿಹಿಯಾದ ಜೇನ್ ಗೂಡಿನಲ್ಲಿ ಇರುವೆಗಳು ಬಂದು ಅದಕ್ಕೆ ಅಟ್ಯಾಕ್ ಮಾಡ್ತು, ಅಥವಾ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅದೆಲ್ಲ ಬಂತು ಅಂತ ನಾವು ಕೇಳೇ ಇಲ್ಲ. ಎಲ್ಲ ಔಷಧಿಗೂ ನಾವು ಜೇನುತುಪ್ಪನ ಉಪಯೋಗಿಸ್ತೀವಿ. ಯಾರೋ ಒಬ್ರು ಡಾಕ್ಟರ್ ಬಂದ್ ನಂಗೆ ಹೇಳ್ತಾ ಇದ್ರು, ನೋಡಿ ಆ ಜೇನ್ಗಳಿದೆಯಲ್ಲ, ಆ ಜೇನಲ್ಲಿ ಯಾವುದೋ ಒಂದು ಶಕ್ತಿ ಇದೆ, ಒಂದು ಆಂಟಿಬಯೋಟಿಕ್ ಶಕ್ತಿನ ಅವರು ತಮ್ಮ ಗೂಡಲ್ಲಿ ಆ ಹನಿ ಕೂಮ್ ನಲ್ಲಿ ಹಾಕಿರ್ತಾರೆ. ಅದರಿಂದ ಅದು ಬೇರೆ ಯಾವ ಒಂದು ಪ್ರಾಣಿಗಳು ಅಥವಾ ಇನ್ಸೆಕ್ಟ್ಸ್ಗಳು ಅದಕ್ಕೆ ತೊಂದರೆ ಮಾಡೋದಿಲ್ಲ. ಅದಕ್ಕೇನೆ ಅದು ಜೇನು ಅಷ್ಟು ಶುದ್ಧವಾಗಿರುತ್ತೆ. ಅದರಿಂದ ಎಷ್ಟೊಂದು ನಮ್ಗೆ ಆರೋಗ್ಯಕ್ಕೂ ಕೂಡ ಒಳ್ಳೆ ಆಗುವಂತಹ ಎಲ್ಲ ವಿಷಯ ಅದ್ರಲ್ಲಿರುತ್ತೆ. ಆ ಆಂಟಿಬಯೋಟಿಕ್ ತತ್ವ ಅದ್ರಲ್ಲಿದೆ ಅಂತ ಹೇಳ್ತಾರೆ. ಅದೆಲ್ಲ ಮಾಡಿ ಒಂದು ಕೂಂಬೆಲ್ಲ ರೆಡಿ ಮಾಡಿರ್ತಾರಲ್ಲ, ಆ ಒಂದು ಗೂಡ್ನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವರ್ಕರ್ಸ್ ರಿಗರ್ಜಿಟೆಡ್ ದ ನೆಕ್ಟರ್. ಆ ವರ್ಕರ್ಸ್ ಬಂದು ಆ ಮಕರಂದವನ್ನೆಲ್ಲ ಹೀರಿರ್ತಾರಲ್ಲ, ಅದೆಲ್ಲ ಮಕರಂದವನ್ನ ಅವರು ಆ ಗೂಡೊಳಗಡೆ ಹಾಕಿಡ್ತಾರೆ. ಫಾರ್ ದ ಬೀಸ್ ಟು ಕಮ್ ಅಂಡ್ it seems to become honey in our home's home. ಅದನ್ನ ಹಂಗೆ ಸ್ವಲ್ಪ ದಿವಸ ಬಿಟ್ಟಾಗ ಆ ರಿಗರ್ಗಿರೇಟ್ ಮಾಡಿರಂತಹ ಆ ಒಂದು ಮಕರಂದ ಮತ್ತೆ ಅದು ಜೇನಾಗಿ, ಸಿಹಿಯಾದ ಜೇನಾಗತ್ತೆ. ಇದರಿಂದ ನಾವ್ ಏನ್ ಕಲಿತೀವಿ ಅಂತ ಹೇಳಿದ್ರೆ, ವೆದರ್ ಆರ್ ಜಾಬ್ ವೇಟ್ ಕ್ವೈಟ್ಲಿ.
whether our job is to fly frequently, whether our role is to lead others, whether we serve by cleaning floors. ನಮ್ ಕೆಲಸ ಸುಮ್ನೆ ಕಾಯ್ತಾ ಕೂತ್ಕೊಂಡಿರೋ ಕೆಲಸ ಆಗಿರಬಹುದು, ಅಥವಾ ದೂರ ದೂರ ಹಾರುವಂತಹ ಕೆಲಸ ಬೇಕಾದ್ರೂ ಆಗಿರಬಹುದು, ಅಥವಾ ನಾವು ನೇತೃತ್ವವನ್ನ ವಹಿಸಿ ಲೀಡ್ ಮಾಡೋ ಕೆಲಸ ಆಗಿರ್ಬೋದು, ಅಥವಾ ಫಾಲೋ ಮಾಡೋ ಕೆಲಸನೂ ಆಗಿರ್ಬೋದು, ಅಥವಾ ಏನ್ ಹೇಳ್ತಾರೋ ಆ ಯಜಮಾನ್ರು ಆ ರೀತಿ ಕ್ಲೀನಿಂಗ್ ದ ಫ್ಲೋರ್ಸ್, ಕ್ಲೀನ್ ಮಾಡೋ ಕೆಲಸನೂ ಆಗಿರಬಹುದು. We work away willingly, we work ever tirelessly, we work away willingly. ಖುಷಿಯಿಂದ ನಮ್ಮ ಕೆಲಸವನ್ನ ಮಾಡ್ತೇವೆ. We work ever tirelessly, ಯಾವ ಒಂದು ಬೇಸರವೂ ಇಲ್ಲದೆ ನಾವು ನಮ್ಮ ಕೆಲಸವನ್ನ ಮಾಡ್ತೇವೆ. We are blessed, we wish to say, through every role God makes us play. We work away willingly, we work ever tirelessly, we are blessed, we wish to say, through every role God makes us play. ಆ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವನ್ನ ಕೊಟ್ಟಿದ್ದಾರೆ. ಹೇಗೆ ಆ ದುಂಬಿಗಳ ಒಂದು ಪರಿವಾರದಲ್ಲಿ ಒಬ್ಬಳು ಕ್ವೀನ್ ಬಿ, ರಾಣಿ ಬಿ, ಕೆಲವು ಬಿಗಳು ವರ್ಕರ್ ಬೀಸ್, ಕೆಲವು ಹೋಮ್ ವರ್ಕರ್ ಬೀಸ್. ಸೊ ಈ ರೀತಿ ಬೇರೆ ಬೇರೆ ಪಾತ್ರಗಳು ಕೊಟ್ಟಿದ್ರು, ಬೇರೆ ಬೇರೆ ರೋಲ್ಸ್ ಕೊಟ್ಟಿದ್ರು, ಎಲ್ಲರೂ ಒಗ್ಗಟ್ಟಿನಿಂದ ಖುಷಿಯಿಂದ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾರೆ. ಅದರಿಂದ ಎಷ್ಟು ಸಿಹಿಯಾದ ಜೇನು ನಮಗ್ ಸಿಗುತ್ತೆ ತಾನೆ. ಅದೇ ರೀತಿ ಭಗವಾನ್ ರಮಣರು ಹೇಳ್ತಾರೆ, ದೇವರು ನಮ್ಗೆ ಯಾವ್ಯಾವ ಕೆಲಸ ಕೊಟ್ಟಿದಾರಲ್ಲ ಅದನ್ನ ಸಂಪೂರ್ಣವಾಗಿ ನಾವು ಸಂತೋಷದಿಂದ ಆ ಕೆಲಸವನ್ನ ಮಾಡ್ಬೇಕು. ವಿಶ್ವನಾಥ ಸ್ವಾಮಿಗಳು ಡಾಕ್ಟರ್ ಶಾರದಾರ್ ಅವರಿಗೆ ಹೇಳಿದ್ರಂತೆ, ಅವ್ರ ಒಂದು ಲೆಟರ್ ಬರೆದ್ರಂತೆ, ಆತ್ಮಜ್ಞಾನ ಒಂದೇ ತಾನೇ ಬೇಕಾಗಿರೋದು, ಅದೊಂದು ತಾನೇ ಮುಖ್ಯ. ಆ ಸಾಧನೆಯನ್ನ ಬಿಟ್ಟು ಬೇರೆ ಏನು ಕೆಲಸ ಮಾಡೋದಕ್ಕೂ ನಂಗೆ ಬೇಜಾರಾಗ್ತಾ ಇದೆ, ಈ ಎಕ್ಸಾಮ್ ಬರ್ತಾ ಇದೆ, ನಾನು ಎಕ್ಸಾಮ್ಗೆ ಏನು ಓದಕ್ ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ ಒಂದು ಪೋಸ್ಟ್ ಕಾರ್ಡ್ ಬರುತ್ತೆ. ಆಗ ತಕ್ಷಣ ವಿಶ್ವನಾಥ ಸ್ವಾಮಿಗಳು ಒಂದು ಲೆಟರ್ನ ಬರೆದ್ರಂತೆ, ಬರೆದು ಹೇಳಿದ್ರಂತೆ, ನಮಗೆ ದೇವ್ರು ಯಾವ ಕೆಲಸವನ್ನ ಕೊಟ್ಟಿರ್ತಾರಲ್ಲ ಅದೇ ನಮ್ಮ ಸಾಧನೆ. ನೀನು ಈಗ ವಿದ್ಯಾರ್ಥಿ ಆಗಿದ್ಯಾ, ವಿದ್ಯಾರ್ಥಿಗೆ ಓದೋದೇ ತಪಸ್ಯ, ಓದೋದೇ ಸಾಧನೆ. ನೀ ಆ ಓದೋ ಕೆಲಸವನ್ನ ನೀನು ಮುಂದುವರಿಸು. ಆದ್ರೆ ನಿನ್ನ ಎಲ್ಲಾ ಸ್ಪೇರ್ ಟೈಮ್, ಬಿಡು ಸಮಯವನ್ನ ನೀನು ಆ ಭಗವಂತನೆಯ ಸಾಧನೆಯಲ್ಲಿ ನೀನು ತೊಡಗಿಸ್ಕೋ ಅಂತ ಉಪದೇಶವನ್ನ ನೀಡಿದ್ರು. ಭಗವಾನ್ ರಮಣರು ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಏನೇ ಕೆಲಸವನ್ನ ನಮಗೆ ಕೊಟ್ಟಿದ್ರು ಅದನ್ನ ಸಂತೋಷದಿಂದ ಮಾಡ್ತಾ ಅದನ್ನ ನಾವು ಈಶ್ವರನಿಗೆ ಸಮರ್ಪಣೆಯಾಗಿ, ಈ ಕೆಲಸ ನಮ್ಗೆ ಯಾರು ಕೊಟ್ಟಿರೋದು? ನಮ್ ಬಾಸ್ ಕೊಟ್ಟಿಲ್ಲ. ಯಾರು ಕೊಟ್ಟಿರೋದು ಅಂದ್ರೆ ಭಗವಂತನೇ ನಮಗೆ ಈ ಕೆಲಸವನ್ನ ಕೊಟ್ಟಿದ್ದಾನೆ. ಈ ಕೆಲಸವನ್ನ ಪರಿಪೂರ್ಣವಾಗಿ ಮಾಡೋದೇನೆ ನಮ್ಮ ಒಂದು ಕರ್ತವ್ಯ ಅಂತ ಅನ್ಕೊಂಡು ನಾವು ಕೆಲಸವನ್ನ ಸಂತೋಷದಿಂದ ಮಾಡ್ಬೇಕು ಅಂತ ಭಗವಾನ್ ರಮಣರು ಈ ಉಪದೇಶ ಸಾರದಲ್ಲಿ ಹೇಳ್ತಾ ಇದ್ದಾರೆ. ರಮಣರ ಆಶ್ರಮದಲ್ಲಿ ಆ ಕಿಚನ್ ಅಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಆ ಅಡಿಗೆ ಮನೇಲಿ ಕೆಲಸ ಮಾಡ್ತಾ ಇದ್ದ ಭಕ್ತರೆಲ್ಲ ಬಂದು, ಭಗವಾನ್ ರಮಣರೇ, ಈ ಅಡಿಗೆ ಮನೇಲಿ ತುಂಬಾ ಕೆಲಸ, ನಮ್ಗೆ ಧ್ಯಾನ ಮಾಡೋಕ್ ಸಮಯ ಸಿಗ್ತಾನೆ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದಾಗ ರಮಣರು ಹೇಳಿದ್ರಂತೆ, ಈಗ ನಿಮ್ಮ ಅಡುಗೆ ಮನೆ ಕೆಲಸ ಏನು ಇಲ್ಲ ಅಂತ ನಿಮ್ಗೆ ಏನಾದ್ರು ಬಿಡುವು ಮಾಡ್ಕೊಟ್ರೆ ನೀವು ಧ್ಯಾನದ ಒಂದು ಹಾಲ್ ನಲ್ಲಿ ನಿಜವಾಗ್ಲೂ ಬಂದು ಧ್ಯಾನ ಮಾಡ್ತೀರಾ, ಸಾಧನೆ ಮಾಡ್ತೀರಾ ಅಂತ ಏನ್ ಗ್ಯಾರಂಟಿ? ನಮ್ಮ ಮನಸ್ಸು ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ಬೋದು, ಏನೇನೋ ಯೋಚಿಸ್ತಾ ಇರ್ಬೋದು, ಆ ಆತ್ಮದ ಕಡೆಗೆ ತಿರುಗದೆ ಇರ್ಬೋದು. ಆದ್ರಿಂದ ನಾವೇನ್ ಕೆಲಸ ಮಾಡ್ತೀವಲ್ಲ ಅದನ್ನೇ ನಾವು ಸಾಧನೆಯಾಗಿ ಮಾಡ್ಬೇಕು ಅಂತ ಭಗವಾನ್ ರಮಣರು ಹೇಳ್ತಾ ಇದ್ರು. ಭಗವಾನ್ ರಮಣರು ಅವರ ಆ ಒಂದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಾನ್ ರಮಣರು ಪರಮಾತ್ಮ ಸ್ವರೂಪರೇ, ಅವ್ರು ಆತ್ಮ ಸ್ವರೂಪರೇ. ಅವರು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಲಿ ಕೆಲಸವನ್ನ ಮಾಡ್ತಾ ಇದ್ರು. ಅವ್ರ ಮಧ್ಯ ಕೂತ್ಕೊಂಡು ಅವರು ಏನೋ ರುಬ್ಬೋ ಕೆಲಸನೋ ಏನೋ ಕೆಲಸವನ್ನ ಮಾಡ್ತಾ ಇದ್ರು. ಆಗ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅದನ್ನ ತಗೊಂಬಾ, ಇದನ್ನ ಇದಕ್ ಹಾಕು, ಅದನ್ನ ಅದಕ್ಕೆ ಹಾಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಆಗ ಭಕ್ತರೆಲ್ಲ ಹೇಳ್ತಾರೆ, ನಾವು ಅದು ಚಿಕ್ಕ
ಜಾಗ, ಚಿಕ್ಕ ಅಡುಗೆ ಮನೆ ಆಗ. ಸೊ ಭಗವಾನ್ ರಮಣರು ಮಧ್ಯ ಕೂತ್ಕೊಂಡು ನಮ್ಗೆ ಅದನ್ನ ಮಾಡು ಇದನ್ನ ಮಾಡೋದು ಹೇಳಿದಾಗ ಪ್ರತಿ ಸತಿ ಅದನ್ನ ಮಾಡಿದಾಗ ನಾವು ಭಗವಾನ್ ರಮಣರ ಹಿಂಗ್ ಸುತ್ತ ಬರ್ತಾ ಇದ್ವಿ. ಸುತ್ತ ಬಂದಾಗ ಆ ಭಗವಾನ್ ರಮಣರ ಪ್ರದಕ್ಷಿಣೆಯನ್ನ ಮತ್ತೆ ಮತ್ತೆ ಮಾಡುವಂತಹ ಅವಕಾಶ ನಮಗ್ ಸಿಗ್ತಾ ಇತ್ತು. ಭಗವಾನ್ ರಮಣರು ನಮಗೆ ಇದನ್ನ ಅಡುಗೆ ಮಾಡ್ತಾ ಮಾಡ್ತಾ ಅದೇ ಅಡುಗೆ ಮಾಡೋ ವಿಷಯದಲ್ಲಿ ನಮಗೆ ನಮ್ಮ ಆತ್ಮ ತತ್ವದ ಬಗ್ಗೆ ಅವರು ಉಪದೇಶವನ್ನ ಕೂಡ ಕೊಡ್ತಾ ಇದ್ರು. ಅನೇಕ ಭಕ್ತರಿಗೆ ರಮಣರ ಸೇವೆ ಮಾಡ್ಬೇಕು ಅಂತ ಬಂದ ಅನೇಕ ಭಕ್ತರೆಲ್ಲ ಇದ್ರು. ಮುಂಚೆ ರಮಣಾಶ್ರಮ ಶುರು ಆದಾಗ 1922 ಇಂದ 1928 ತನಕ ಅವರ ತಮ್ಮ ಇದ್ರಲ್ಲ ಚಿನ್ನಸ್ವಾಮಿ ಅವರೇ ಅಡುಗೆಯನ್ನ ಮಾಡ್ತಾ ಇದ್ರು. ಅವರ ಕಡಿಮೆ ಜನ ಇದ್ರು. ಆದ್ರೆ ದಿನಕ್ಕೆ ಹೆಚ್ಚು ಹೆಚ್ಚು ಜನ ರಮಣಾಶ್ರಮಕ್ಕೆ ಬರ್ತಾ ಇದ್ದಾಗ ಅವರೊಬ್ಬರ ಕೈನಲ್ಲೇ ಅದೆಲ್ಲ ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ. 1928 ನಲ್ಲಿ ಏನೇನ್ ರಮಣರ ಜಯಂತಿ ಹತ್ರ ಬರ್ತಾ ಇತ್ತು. ರಮಣ ಜಯಂತಿಗೆ ಅನೇಕ ಜನ ಭಕ್ತರು ಬರ್ತಾರೆ ಅನ್ನೋದು ಗೊತ್ತಿತ್ತು. ಆಗ ಏನಪ್ಪಾ ಮಾಡೋದು ಅಂತ ಹೇಳಿ ಒಬ್ರು ಮುರುಗನಾರ್ ಸ್ವಾಮಿರವರ ಒಬ್ರು ಒಬ್ರು ಶಾಂತಮ್ಮ ಅಂತ ಇದ್ರು. ಅವರನ್ನ ಕರೆಯೋಣ ಅಂತ ಹೇಳಿ ಭಗವಾನ್ ರಮಣರೇ ಸೂಚಿಸಿದ್ರು. ಅವರನ್ನ ಕರೆದಾಗ ಆ ಶಾಂತಮ್ಮಳವರಿಗೆ ಅವರ ಜೀವನದಲ್ಲಿ ಅವರ ಗಂಡನನ್ನ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ್ಬಿಟ್ಟಿದ್ರು. 3 ಮಗನನ್ನ ಕಳ್ಕೊಂಡಿದ್ರು. ಒಬ್ಳು ಮಗಳಿದ್ಲು. ಅವಳ ಮಗಳನ್ನ ಕೂಡ ಮದ್ವೆಯನ್ನ ಮಾಡಿಸಿದ್ರು. ಮದ್ವೆ ಮಾಡಿಸಿದ್ಮೇಲೆ ಕೆಲವೇ ಆ ಮಗುವಿಗೆ ಜನನ ಕೊಡೋ ಸಮಯದಲ್ಲಿ ಆ ಮಗಳು ಕೂಡ ಅವಳು ತೀರಿ ಹೋಗಿದ್ಲು. ಯಾರೂ ಇಲ್ಲದ ಈ ಶಾಂತಮ್ಮಗೆ ಅವ್ರು ಯಾರೋ ಒಬ್ಬರ ಅವರ ಅಣ್ಣನ ಮನೆಯಲ್ಲಿ ಮನೆಗೆ ಹೋಗಿ ಅವರು ಮನೆ ಕೆಲಸವನ್ನ ಮಾಡಿ ಅಡುಗೆಯನ್ನ ಮಾಡಿ ಅವ್ರ ಜೀವನ ನಡೆಸ್ತಾ ಇದ್ರು. ಒಮ್ಮೆ ಇದೇ ರೀತಿ ಜೀವನವನ್ನ ನಡೆಸ್ತಾ ಇರ್ಬೇಕಾದ್ರೆ ಯಾರ್ದೋ ಮನೆಯಲ್ಲಿ ಅಡುಗೆಯನ್ನ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಪ್ರಶ್ನೆ ಬಂತು. ನನಗೆ ಯಾರೂ ಇಲ್ಲ, ನನಗೆ ಯಾವ ಒಂದು ರೆಸ್ಪಾನ್ಸಿಬಿಲಿಟಿಯೂ ಇಲ್ಲ, ಯಾವ ಒಂದು ಏನು ಕೆಲಸ ಏನು ಸಾಧಿಸ್ಬೇಕಾಗಿರೋದು ಏನೂ ಇಲ್ಲ. ಯಾತಕ್ಕೆ ನಾನು ಈ ಬೇಡದೇ ಇರೋ ಒಂದು ಕಷ್ಟವನ್ನ ನನ್ನ ತಲೆ ಮೇಲೆ ಹಾಕೊಂಡು ನಾನು ನನ್ನ ಸಮಯವನ್ನ ಕಳೀತಾ ಇದ್ದೀನಿ? ನಾನು ಯಾರು ಎನ್ನುವ ಪ್ರಶ್ನೆ ಅವರಲ್ಲಿ ಬಂದಿತ್ತಂತೆ. ಆಗ ಅವರ ಅಣ್ಣನ ಮನೆ ಬಿಟ್ಟು ಆ ಮುರುಗನಾರ್ ಸ್ವಾಮಿ ರಾಮನಾಥಪುರಂನಲ್ಲಿದ್ದಂತಹ ಮುರುಗನಾರ್ ಸ್ವಾಮಿ ಮನೆಗೆ ಬಂದ್ರಂತೆ ಒಮ್ಮೆ. ಆಗ ಮುರುಗನಾಥ ಸ್ವಾಮಿ ಮನೆಯಲ್ಲಿ ರಮಣರ ಒಂದು ಸುಂದರವಾದ ಭಾವಚಿತ್ರವನ್ನ ನೋಡಿ ಯಾರಿವರು ಅಂತ ಅವರಲ್ಲಿ ಭಕ್ತಿಯನ್ನ ಬೆಳೆಸ್ಕೊಂಡು ಅವ್ರನ್ನ ನೋಡೋದಕ್ಕೆ ನಾನೂ ಹೋಗ್ಬೇಕು ಅಂತ ತುಂಬಾ ಆಸೆಯಿಂದ ಇದ್ರಂತೆ. ಯಾರೋ ಭಕ್ತರವ್ರನ್ನ ಆ ಕಾರ್ತಿಕೈ ದೀಪಂ ಸಮಯದಲ್ಲಿ ರಮಣರ ಒಂದು ಸನ್ನಿಧಿಗೆ ಕರ್ಕೊಂಡು ಹೋದ್ರಂತೆ. ರಮಣರ ಸನ್ನಿಧಿಯಲ್ಲಿ ಅವರು ಆನಂದದಿಂದ ದಿನಗಳನ್ನ ಕಳೆದು ದಿನ ಇನ್ನೇನು ಹೊರಡೋ ದಿನ ಬರ್ತಾ ಇದೆ. ಆಗ ರಮಣರ ಹತ್ರ ಬಂದು ತುಂಬಾ ದುಃಖದಿಂದ ಹೊರಡ್ಬೇಕು ಭಗವಾನ್ರೇ ಅಂತ ಹೇಳಿದಾಗ ಭಗವಾನ್ ರಮಣರ್ ಹೇಳಿದ್ರೆ, ಇನ್ನೊಂದ್ ದಿವಸ ಇದ್ಬಿಟ್ಟು ಹೋಗಕ್ಕಾಗತ್ತಾ? ನಾಳೆ ಈ ಉಪದೇಶ ಸಾರಂ ಇದೆಯಲ್ಲ, ನಾವು ಮನನ ಮಾಡ್ತಾ ಇದೀವಲ್ಲ, ಈ ಉಪದೇಶ ಸಾರದ ಒಂದು ಪ್ರತಿ ಬರ್ತಾ ಇದೆ, ಒಂದು ಬುಕ್ ಬರ್ತಾ ಇದೆ. ನೀವು ನಾಳೆ ತನಕ ಇದ್ರೆ ಒಂದು ಕಾಪಿನ ನೀವು ಎತ್ಕೊಂಡು ಹೋಗ್ಬೋದು ಮನೆಗೆ ಅಂತ ಹೇಳಿದಾಗ ಅವ್ರು ತುಂಬಾ ಖುಷಿಯಾಗಿ ಅವ್ರು ಒಂದು ದಿವಸ ಇದ್ದು ಮತ್ತೆ ಆ ಪುಸ್ತಕವನ್ನ ಪಡೆದು ಭಗವಾನ್ ರಮಣರ ಹತ್ರ ಮತ್ತೆ ಹತ್ಕೊಂಡು ಇನ್ನು ನಂಗೆ ನಿಮ್ಮಿಂದ ದೂರ ಹೋಗಕ್ ನಂಗೆ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಶಾಂತಮ್ಮ ಹೆದರ್ಬೇಡಿ, ಮತ್ತೆ ನೀವು ಬರ್ತೀರಾ ಇಲ್ಲಿಗೆ ಅಂತ ಅವರಿಗೆ ಆಶ್ವಾಸನೆ ಕೊಟ್ಟು ಕಳ್ಸಿದ್ರಂತೆ. ಮತ್ತೆ ಯಾವಾಗ ಬರೋದು ಅಂತ ಶಾಂತಮ್ಮ ಮನಸ್ಸಿನಲ್ಲಿ ಯೋಚನೆ ಇತ್ತಂತೆ. ಆಗ ಈ ಒಂದು ಪರಿಸ್ಥಿತಿ ಬಂತಲ್ಲ, ಆ ಚಿನ್ನಸ್ವಾಮಿಗೆ ಯಾವುದೋ ಒಂದು ಮೆಡಿಕಲ್ ಕಾರಣದಿಂದ ಚೆನ್ನೈಗೆ ಹೋಗ್ಬೇಕಾಗಿತ್ತಂತೆ. ಆಗ ಒಂದು ಪತ್ರವನ್ನ ಬರೆದತ್ತೆ ಶಾಂತಮ್ಮಾಳವರಿಗೆ, ದಯಮಾಡಿ ಬಂದು ನೀವು ಅಡುಗೆ ಕೆಲಸವನ್ನ ನೋಡ್ಕೊಳಕ್ಕಾಗತ್ತಾ ಅಂತ ಹೇಳಿ ಅವ್ರನ್ನ ಕರೆದಾಗ ಅವ್ರಿಗೆ ತುಂಬಾ ಖುಷಿ. ಆಹಾ, ನನ್ನನ್ನ ಭಗವಾನ್ ರಮಣರು ಈ ಒಂದು ಸಾಮಾನ್ಯವಾದ ನನ್ನನ್ನ ನೆನಪಿಟ್ಕೊಂಡಿದ್ದಾರಲ್ಲ, ನನ್ನ ಕರೆದ್ರಲ್ಲ ಅಂತ ಹೇಳಿ ಅವರು ಬಂದು ಅವರು ಎಲ್ಲ ಕೆಲಸವನ್ನ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇರ್ತಂತೆ. ಆಗ ಭಗವಾನ್ ರಮಣರನ್ನೇ ಅಡಿಗೆ ಮನೆಗೆ ಬಂದು, ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿದ್ದೀರಾ, ಹೇಗೆ ಕೆಲಸ ಮಾಡ್ಬೇಕು, ಎಲ್ಲೆಲ್ಲಿ ಏನೇನಿದೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಅವರಿಗೆ ಸಹಾಯವನ್ನ ಮಾಡಲು ಭಗವಾನ್ ರಮಣರೇ ಬಂದಿದ್ರಂತೆ. ಈ ರೀತಿ ಭಗವಾನ್ ರಮಣರ ಸನ್ನಿಧಿಯಲ್ಲಿ ಶಾಂತಮ್ಮಾಳವರು ಅನೇಕ ದಿನ ಕೆಲಸವನ್ನ ಮಾಡ್ತಾ ಇದ್ರಂತೆ. ಅನೇಕ ರೀತಿಯ ಪವಾಡಗಳು ಕೂಡ ಆಗ್ತಾ ಇತ್ತಂತೆ. ಅವರು ಎಣ್ಣೆ ಎಲ್ಲ ಇಟ್ಕೊಳ್ಳೋದಕ್ಕೆ ನಮಗೊಂದು ಪಾತ್ರೆ ಬೇಕು ಅಥವಾ ಒಂದು ಡಬ್ಬಿ ಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಯೋಚನೆ ಇತ್ತಂತೆ. ಆದ್ರೆ ಯಾರನ್ನ ಕೇಳೋದು?
ಎಲ್ಲಿ ದುಡ್ಡೆಲ್ಲಿದೆ ಆಶ್ರಮದ ಹತ್ರ ನನಗೆ ಈ ಡಬ್ಬಿ ಎಲ್ಲ ಕೊಡ್ಸೋದಕ್ಕೆ ಅಂತ ಅವರು ಕೇಳಲೇ ಇರ್ಲಿಲ್ವಂತೆ. ಆದ್ರೆ ಅದ್ಯಾವುದೋ ಒಂದು ಚಮತ್ಕಾರದ ರೀತಿನಲ್ಲಿ ರಮಣಾಶ್ರಮಗಳಿಗೆ 6 ಡಬ್ಬಿಗಳು ಬಂತಂತೆ. ಡಬ್ಬಿಗಳು ಬಂದಾಗ ಭಗವಾನ್ ರಮಣರ್ ಕೇಳಿದ್ರಂತೆ, ಓ ಶಾಂತಮ್ಮ, ನಿನ್ ಡಬ್ಬಿ ಏನೋ ಬೇಕಾಗಿತ್ತು ಅಂತ ಹೇಳಿದ್ಯಲ್ಲ, ನೋಡು 6 ಡಬ್ಬಿಗಳು ಬಂದಿದೆ, ಇದ್ರಲ್ಲಿ ಎಣ್ಣೆಯನ್ನ ನೀನು ಇಟ್ಕೋಬಹುದು ಅಂತ ಹೇಳಿ ನಮ್ಗೆ ಆಸೆ ಬರೋಕ್ಕಿಂತ ಮುಂಚೆಯೇ ಭಗವಾನ್ ರಮಣರು ಅದನ್ನ ಪೂರೈಸ್ತಾ ಇದ್ರು. ಹೇಗೆ ನಾವು ಒಂದು ಚಿಕ್ಕದಂತಹ ಆಸೆ ಕೂಡ ನಮ್ಮಲ್ಲಿ ಇರಬಾರ್ದು ಅನ್ನೋದಕ್ಕೆ ಆ ಶಾಂತಮ್ಮ ಅಜ್ಜಿ ಇದ್ರಲ್ಲ, ಅವರ ಒಬ್ಳು ಸ್ನೇಹಿತೆ ಆದಿಯಮ್ಮಾಳ್ ಅಂತ, ಅವರು ಅವ್ರನ್ನ ರಮಣಾಶ್ರಮಕ್ಕೆ ಬಂದಿದ್ರಂತೆ. ರಮಣಾಶ್ರಮಕ್ಕೆ ಬಂದಾಗ ಆ ಊಟದ ಸಮಯದಲ್ಲಿ ಅವ್ರು ನಿಂತ್ಕೊಂಡಿದ್ರಂತೆ. ಅವ್ರು ಎಲ್ಲಿ ಕೂತ್ಕೋಬೇಕಂತ ಗೊತ್ತಾಗದೆ ಅವ್ರು ಆ ಕಡೆ ಈ ಕಡೆ ತಡೆಸ್ಬಿಡಿಸ್ತಾ ಇದ್ರಂತೆ. ಆಗ ರಮಣರು ಆ ಆದಿಯಮ್ಮಾಳ್ ನೋಡಿ, ಓ ಅಮ್ಮ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಬನ್ನಿ ಅಂತ ಹೇಳಿ ಅವರ ರಮಣರ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರಿಗೆ ಉಪಚಾರವನ್ನ ಮಾಡಿ ಊಟವೆಲ್ಲ ಬಡಿಸೋ ರೀತಿ ಮಾಡಿ ಅವರು ಊಟವನ್ನ ತಿಂದ್ರು. ಆಗ ಆದಿಯಮ್ಮಾಳ್ ತುಂಬಾ ಸಂತೋಷ ಆಯ್ತು. ಓ, ಭಗವಾನ್ ರಮಣರು ನನಗೆ ಬಂದ್ ಕೂತ್ಕೋಬಾ ಅಂತ ಹೇಳಿ ನನಗೆ ಇಷ್ಟೊಂದು ಅಟೆನ್ಷನ್ ಕೊಟ್ರಲ್ಲ, ಇಷ್ಟೊಂದು ಗಮನವನ್ನ ಕೊಟ್ರಲ್ಲ ಅಂತ ಅವ್ರಿಗನ್ಸಿ ಮುಂದಿನ ದಿನವೂ ಕೂಡ ಅವರು ಅದೇ ರೀತಿ ಭಗವಾನ್ ರಮಣರು ಕೂತ್ಕೊ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ರಂತೆ. ಭಗವಾನ್ ರಮಣರು ಗೊತ್ತಾಯ್ತು, ಓ ಇವರು ಈ ಗಮನವನ್ನ ಸೆಳೆಯೋದಕ್ಕೆ ನನಗೆ ಈ ತರ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಅವರು ರಮಣರ ಗಮನವನ್ನೇ ಕೊಡ್ಲಿಲ್ವಂತೆ. ಗಮನ ಪಾಡುತ್ತಾ ಊಟವನ್ನ ಪ್ರಾರಂಭಿಸಿದ್ರಂತೆ. ಆಗ ಈ ಶಾಂತಮ್ಮಾಳ್ ಪಾಟಿ ಬಂದು, ಭಗವಾನ್ ಅವಳು ಕಾಯ್ತಾ ಇದ್ದಾಳೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ ಆದಿಯಮ್ಮಾಳ್, ಅವಳನ್ನ ಕುತ್ಕೊಳಕ್ ಹೇಳಿ ಅಂತ ಅವಳು ಒಂದು ಇನ್ಫ್ಲೂಯೆನ್ಸ್ ಮಾಡೋ ರೀತಿಯಲ್ಲಿ ಭಗವಾನ್ ಹತ್ರ ಬಂದು ಹೇಳಿದಾಗ ಭಗವಾನ್ ರಮಣರ್ ಹೇಳಿದ್ರಂತೆ, ಓಹೋ, ಆದಿಯಮ್ಮಾಳ್ನ ನೋಡ್ಕೊಳ್ಳೋದಕ್ಕೆ ಈ ಶಾಂತಮ್ಮಾಳ್ ಇದ್ದಾರೆ, ಆದ್ರೆ ಇವತ್ತು ಅವಿಯಲ್ ಮಾಡಿದ್ದಾರೆ. ಅವಿಯಲ್ ಅಂತ ಹೇಳಿದ್ರೆ ಎಲ್ಲ ತರಕಾರಿಗಳೆಲ್ಲ ಸೇರಿಸಿ ಸುಂದರವಾದ ಒಂದು ತಮಿಳ್ನಾಡಿನಲ್ಲಿ ಮಾಡುವಂತಹ ಒಂದು ಡಿಶ್ ಅವಿಯಲ್ ಮಾಡಿದ್ದಾರೆ. ಇದು ಮುರುಗನಾರ ಸ್ವಾಮಿಗೆ ಇಷ್ಟ. ಯಾರು ಮುರುಗನಾರ ಸ್ವಾಮಿನ ವಿಚಾರಿಸ್ಕೊಳ್ತಾರೆ, ಯಾರು ಅವ್ರಿಗೆ ಇದನ್ನ ಅವಿಯಲ್ ಕೊಡ್ತಾರೆ ಅಂತ ಹೇಳಿದಾಗ ಶಾಂತಮ್ಮ, ನಾನು ಕೊಡ್ತೀನಿ ಭಗವಾನ್ ಅಂತ ಓಡೋಗಿ ಒಂದು ತೆಂಗಿನಕಾಯಿ ಕರಟ ಇದೆಯಲ್ಲ ಅದನ್ನ ತಗೊಂಡು ಹೋಗಿ ಅದ್ರಲ್ಲಿ ಅವಿಯಲ್ನ ತುಂಬಿಸಿ ಓಡೋಗಿ ಎಲ್ಲಿದ್ದಾರೆ ಅವ್ರ ಫಲಾಕೋತ್ನಲ್ಲಿ ಇರ್ತಾರೆ ಅಂತ ಓಡೋಗ್ತಾರೆ. ಅಲ್ಲಿ ನೋಡಿದ್ರೆ ಅಲ್ಲಿಲ್ಲ, ಮುರುಗನಾರ ಸ್ವಾಮಿ ಆಶ್ರಮದಲ್ಲಿ ಭಿಕ್ಷೆಯನ್ನು ತಗೊಳ್ತಾ ಇರ್ಲಿ, ಯಾಕಂದ್ರೆ ಅವ್ರೇನು ಕೆಲಸ ಮಾಡ್ತಾ ಇರ್ಲಿಲ್ಲ ಆಶ್ರಮದಲ್ಲಿ, ಅವರು ಭಿಕ್ಷೆಗೆ ಹೋಗ್ತಾ ಇದ್ರಂತೆ. ಭಗವಾನ್ ರಮಣರೇ ಹೇಳಿದ್ರಂತೆ, ಓ ನೀನು ಅಲ್ಲಿ ದೇವಸ್ಥಾನದ ಹತ್ರ ಇರುವಂತಹ ಅಗ್ರಹಾರದಲ್ಲಿ ಹೋಗಿ ಕೇಳು, ಈ ಒಂದು ನಾನು ತಿರುವಣ್ಣಾಮಲೆಗೆ ಬಂದಲ್ಲ, ಆಗ ನಾನು ಈ ದಾರಿಯಲ್ಲಿ ಹೋಗಿ ಈ ರಸ್ತೆನಲ್ಲಿ ನಾನು ಭಿಕ್ಷೆಯನ್ನ ಬಿಡ್ತಾ ಇದ್ದೆ ಅಂತ ಹೇಳಿ ಮುರುಗನಾರ ಸ್ವಾಮಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರಂತೆ ಭಗವಾನ್ ರಮಣರು. ಸೊ ಆ ದಾರಿಯಲ್ಲಿ ಇನ್ನು ರಮಣಾಶ್ರಮದ ಸ್ವಲ್ಪ ದೂರ ಆ ದಕ್ಷಿಣಾಮೂರ್ತಿಯ ಒಂದು ದೇವಸ್ಥಾನ ಇದೆ, ಅದ್ರ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಶಾಂತಮ್ಮ ಪಾಟಿ ಓಡ್ ಹೋಗಿ, ಓ ಮುರುಗನಾರ್ ನಿಂತ್ಕೊಳ್ಳಿ ಅಂತ ಹೇಳಿ ಮುರುಗನಾರ್ ನಿಲ್ಸಿ ಸುಧಾರಿಸ್ಕೊಂಡು, ಭಗವಾನ್ ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ, ಭಗವಾನ್ ನಿಮ್ಮನ್ ಬಗ್ಗೆ ಯೋಚಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವರು ಚಿಂತಿಸ್ತಾ ಇದ್ದಾರೆ, ಈ ರೀತಿ ಆಯ್ತು ಅಂತ ಎಲ್ಲ ಕಥೆಯನ್ನ ಹೇಳಿ ಆ ಅವೆಯಲ್ಲಿ ಆ ಒಂದು ಕರಟವನ್ನ ಅವ್ರ ಕೈನಲ್ಲಿಟ್ಟಾಗ ಆಗ ಮುರುಗನಾಥ ಸ್ವಾಮಿಯ ಕಣ್ಣಲ್ಲಿ ಧಾರಾಕಾರವಾಗಿ ಆ ಆನಂದ ಬಾಷ್ಪ ಸುರಿದು, ಏನು ಭಗವಾನ್ ಈ ಮೂಢನನ್ನ, ಈ ಸಾಮಾನ್ಯ ಮನುಷ್ಯನನ್ನ ನೆನಪಿಸ್ಕೊಳ್ತಾ ಇದ್ದಾರ, ನನಗೋಸ್ಕರ ಇದನ್ನ ಕಳಿಸ್ಕೊಟ್ರ ಅಂತ ಹೇಳಿ ಅವ್ರ ಭಿಕ್ಷೆಗೂ ಹೋಗ್ದೆ ಎಲ್ಲಿಗೂ ಹೋಗ್ದೆ ಅಲ್ಲೇ ದಾರಿಯಲ್ಲೇ ಕೂತು ಅವ್ರ ಕಣ್ಣು ಓದ್ಕೊಂಡು ನಿಧಾನಕ್ಕೆ ಒಂದೊಂದೇ ಸ್ವಲ್ಪ ತಿಂದ್ರಂತೆ. ಆ ರೀತಿ ಭಗವಾನ್ ರಮಣರ ಆಶ್ರಮದಲ್ಲಿ ಈ ಕೆಲಸದ ಮೂಲಕವೂ ಕೂಡ ಯಾವಾಗ ನಮ್ಮ ಕೆಲಸವನ್ನ ಆ ಗುರು ಸೇವೆ ಅಂತ ಮಾಡ್ತೀವೋ, ಯಾವ ಪರಮಾತ್ಮನ ಸೇವೆ ಅಂತ ಯಾವಾಗ ಮಾಡ್ತೀವೋ ಅದು ಮುಕ್ತಿಗೆ ಸಾಧಕವಾಗುತ್ತೆ. ಕೆಲಸ ಎಲ್ಲರೂ ಮಾಡ್ಬೇಕು. ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ ಭಗವಾನ್ ರಮಣರು ಬೆಳಗಿನ ಜಾವ ಎದ್ದು ಇಡ್ಲಿಯನ್ನು ಅಥವಾ ಚಟ್ನಿಯನ್ನ ರುಬ್ತಾ ಇದ್ರು. ಆದ್ರೆ ರುಬ್ತಾ ಇರ್ಬೇಕಾದ್ರೆ ಆ ಒರಳಲ್ಲಿ ರುಬ್ಬಿ ಅವ್ರ ಕೈಯೆಲ್ಲ ಒಂದ್ ಸ್ವಲ್ಪ ಬೊಬ್ಬೆಗಳಾಗ್ಬಿಟ್ಟಿತ್ತು. ಆಗ ಯಾವ್ದೋ ಒಬ್ಬ ಭಕ್ತರು ನೋಡಿದ್ರಂತೆ, ಓ ಭಗವಾನ್ ಕೈಯಲ್ಲಿ ಬೊಬ್ಬೆಗಳಾಗಿದೆ, ಆದ್ರೂ ಭಗವಾನ್ ರಮಣರು ಬಂದು ದಿನಾನು ಈ ಚಟ್ನಿಯನ್ನ ರುಬ್ಬೋ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ನಾನು ಅವ್ರಿಗಿಂತ ಮುಂಚೆ ಎದ್ದು ನಾನು ಅವ್ರ ಕೆಲಸವನ್ನ ಮಾಡ್ಬಿಡ್ತೀನಿ ಅಂತ ಹೇಳಿ ಭಗವಾನ್ ರಮಣರು 2 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರೆ ಇವ್ರು 1 ಗಂಟೆಗೆ ಅಡುಗೆ ಮನೆಗೆ ಹೋಗಿ ಆ ರುಬ್ಬೋ ಕೆಲಸವನ್ನ ಮಾಡಿ ಮುಗಿಸ್ಬಿಟ್ಟಿರ್ತಾರಂತೆ. ಆಗ ಭಗವಾನ್ ರಮಣರು
ಯಾರು ಮುಗಿಸಿದ್ದು ಇದು ಕೆಲ್ಸವನ್ನ, ಈ ಕೆಲಸ ಯಾರು ಮಾಡಿದ್ರು ಅಂತ ಕೇಳಿದ್ರತೆ. ಆಗ ಭಕ್ತ ಬಂದು, ನಾನ್ ಮಾಡ್ದೆ ಭಗವಾನ್, ಆಗ್ಲೇ ಮುಗಿಸ್ಬಿಟ್ಟಿದ್ದೀನಿ, ನೀವೇನ್ ಮಾಡ್ಬೇಕಾಗಿಲ್ಲ ಈ ಕೆಲ್ಸನ ಅಂತ ಹೇಳಿದಾಗ, ಹಾಗಾದ್ರೆ ನಿನ್ನ ಬಟ್ಟೆ ಎಲ್ಲ ಕೊಡು, ನಾನು ಆ ಬಟ್ಟೆಯನ್ನ ಒಗಿತೀನಿ ಅಂತ ಹೇಳಿದ್ರಂತೆ. ಇವರು, ಭಗವಾನ್ ನನ್ನ ಬಟ್ಟೆ ನೀವ್ಯಾತಕ್ ಒಗಿತೀರಾ ಅಂತ ಆ ಭಕ್ತರು ಕೇಳಿದಾಗ ರಮಣರು ಹೇಳ್ತಾರೆ, ಆ ಅರುಣಾಚಲ ಇದ್ದಾನಲ್ಲ, ಅರುಣಾಚಲ ನನಗೆ ಊಟವನ್ನ ಕೊಡ್ತಾ ಇದ್ದಾನೆ. ಆ ಊಟವನ್ನ ಕೊಡೋದಕ್ಕೆ ನಾನು ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕು. ನಾನು ಈ ಕೆಲಸ, ನನ್ನ ಕೆಲಸ ನೀನ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ, ನಿನ್ನ ಕೆಲಸವನ್ನ ನಾನ್ ಮಾಡ್ಬೇಕಲ್ಲ, ಅದಕ್ಕೇನೆ ಕೊಡು ಕೆಲಸವನ್ನ ಅಂತ ಭಗವಾನ್ ರಮಣರು ಹೇಳಿದಾಗ, ಆಗ ಭಕ್ತರಿಗೆ ಅದು ತಿಳಿದು ಮತ್ತೆ ಅವರು ಭಗವಾನ್ ರಮಣರ ಕೆಲಸದಲ್ಲಿ ಅಡ್ಡ ಬರಲಿಲ್ವಂತೆ. ಭಗವಾನ್ ರಮಣರು ಆ ಮಾಡುವಂತಹ ಕೆಲಸದಲ್ಲಿ ಅವರು ಅದನ್ನ ನೋಡಿ ಅವರೆಲ್ಲ ಸಂತೋಷ ಪಡ್ತಾ ಇದ್ರಂತೆ. ನಾವು ಭಕ್ತರ ಕಥೆಗಳೆಲ್ಲ ಕೇಳಿದ್ದೇವೆ, ಹೇಗೆ ನಾವು ಭಗವಂತನ ಧ್ಯಾನದಲ್ಲಿ ಇದ್ದಾಗ ಆ ಭಗವಂತನೇ ಬಂದು ನಮ್ಮ ಕೆಲಸವನ್ನ ಹೇಗ್ ಮಾಡ್ತಾನೆ ಅಂತ. ನಾವ್ ಯಾವಾಗ ನಮ್ಮ ಕೆಲಸವನ್ನ ಆ ದೇವರಿಗೆ ಸಮರ್ಪಣೆ ಮಾಡ್ತೀವಲ್ಲ, ಆಗ ಭಗವಂತನೇ ನಮ್ಮ ಕೆಲಸವನ್ನ ಪೂರ್ತಿ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನಾವು ಇವ್ರ ಕೆಲಸ, ನಾವು ಮಹಾರಾಷ್ಟ್ರದ ಸಂತರಾದಂತಹ ಸಕ್ಕುಬಾಯಿ ಪಿಕ್ಚರ್ ನೋಡಿದೀನಿ, ಮತ್ತೆ ಜನಾಬಾಯಿ, ಇಂಥವರು ಆ ಭಗವಂತನ ಧ್ಯಾನದಲ್ಲೇ ಸತತವಾಗಿ ಮುಳುಗಿ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಮನೆಯ ಕೆಲಸವನ್ನ ಮಾಡ್ತಾ ಇದ್ರು, ಮತ್ತೆ ಬರಣಿ ತಟ್ಟೋ ಕೆಲಸವನ್ನ ಎಲ್ಲವನ್ನ ಮಾಡ್ತಾ ಇದ್ರು. ಆದ್ರೆ ಈ ಎಲ್ಲ ಕೆಲಸದಲ್ಲೂ ಆ ಭಗವಂತ ಅವರ ಕೈ ಹಿಡಿದು ನಡೆಸ್ತಾ ಇದ್ದ, ಅವರ ಜೊತೆಲೇ ಇರ್ತದ. ಯಾರು ನಿಜವಾದ ಕೆಲಸವನ್ನ ಶ್ರದ್ಧೆಯಿಂದ ಯಾರು ಮಾಡ್ತಾರಲ್ಲ, ಅವರ ಜೊತೆ ಭಗವಂತ ಸದಾ ಇರ್ತಾನೆ. ಸದಾ ಇದ್ದು ಏನ್ ಮಾಡ್ತಾನೆ, ನಮ್ಮನ್ನ ಆ ಮುಕ್ತಿಯ ಕಡೆಗೆ ಅವನು ನಮ್ಮನ್ನ ಸಾಗೋ ರೀತಿಲಿ ಮಾಡ್ತಾನೆ. ಮತ್ತೆ ಭಗವಾನ್ ರಮಣರು ಹೇಳ್ತಾರೆ, ನಾವು ನಮ್ಮ ಚಿಕ್ಕ ಕೆಲಸವನ್ನ, ನಮ್ಮ ಕೆಲಸ, ನಾವು ಯಾವ ಜಗದೋದ್ಧಾರ ಕೆಲಸನೂ ಮಾಡಕ್ಕಾಗೋದಿಲ್ಲ, ಆದ್ರೆ ನಮ್ಮ ಒಂದು ಚಿಕ್ಕ ಕೆಲಸವನ್ನ ನಾವು ಆ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದು ಈ ವಿಶ್ವಕ್ಕೆ ಒಳ್ಳೆದಾಗೋ ರೀತಿಯಲ್ಲಿ ಆ ಕೆಲಸವಾಗುತ್ತೆ. ರಮಣದಾಸ ಸದಾನಂದ ಅನ್ನುವ ಒಬ್ಬರು ಭಕ್ತರು, ಶೇಷಗಿರಿ ಅಯ್ಯರ್ ಅಂತ ಅವರು ಟೀಚರ್ ಆಗಿದ್ರು. ಅವರಿಗೆ ಕಾವ್ಯ ನಾಮ ರಮಣದಾಸ ಸದಾನಂದ ಅಂತ. ಅವರು ಒಂದು ಪವಾಡವನ್ನ ಅವರು ಹೇಳ್ತಾರೆ. ಏನ್ ಪವಾಡ ಅಂತ ಹೇಳಿದ್ರೆ, ವಿರೂಪಾಕ್ಷ ಗುಹೆಯಲ್ಲಿ ಭಗವಾನ್ ರಮಣರಿದ್ದಾಗ ಅಲ್ಲಿ ಕೆಳಗಡೆಯಿಂದ ಒಂದು 30 ಜನ ಭಕ್ತರು ಆ ಬೆಟ್ಟವನ್ನ ಹತ್ತಿ ಬಂದ್ಬಿಟ್ಟಿದ್ರಂತೆ. ಅವರು ವಿರೂಪಾಕ್ಷ ಗುಹೆಯಲ್ಲಿ ಭಗವಾನ್ ರಮಣರ ದರ್ಶನ ಮಾಡ್ತಾ ಇರ್ಬೇಕಾದ್ರೆ ಆಚೆ ಕಡೆ ಧಾರಾಕಾರವಾದ ಮಳೆ, ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ, ಮಳೆ ನಿಲ್ತಲೇ ಇಲ್ಲ. ಮಳೆ ಬರ್ತಾನೆ ಇದೆ. ಸಾಯಂಕಾಲ ಆಯ್ತು, ರಾತ್ರಿ ಆಗೋಯ್ತು, ಮಳೆ ನಿಲ್ತಲೇ ಇಲ್ಲ. ಅವ್ರ ಭಕ್ತರೆಲ್ಲ ಅಲ್ಲೇ ಕಾಯ್ಬೇಕು, ಅಲ್ಲೇ ಬೆಳಗಿನ ಜಾವ ತನಕ ಇದ್ದು ಬೆಳಗ್ಗೆ ಹೋಗ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ರಾತ್ರಿಯ ಊಟದ ಸಮಯ, 3 ಜನ ಮಾಡಕ್ ಮಾತ್ರ ಊಟ, ಅಂದ್ರೆ 3 ಜನ ಎಷ್ಟು, ಸ್ವಲ್ಪ ಅನ್ನ, 3 ಜನ ತಿನ್ನೋ ಅಷ್ಟು ಊಟ ಮಾತ್ರ ಇದೆ. ಆದ್ರೆ ಒಳಗಡೆ ಎಷ್ಟು ಜನ ಇದ್ದಾರೆ, 30 ಜನ ಇದ್ದಾರೆ. ಭಗವಾನ್ ರಮಣರನ್ನ ಭಕ್ತರು ಕೇಳಿದಾಗ ಭಗವಾನ್ ರಮಣರು ಹೇಳಿದ್ರು, ನೋಡಿ, ಈ ಸ್ವಲ್ಪ 3 ಜನಕ್ಕೆ ಅನ್ನ ಇದೆಯಲ್ಲ, ಅದಕ್ಕೆ ಜಾಸ್ತಿ ನೀರ್ ಹಾಕಿ, 30 ಜನಕ್ಕೆ ಆಗುವಷ್ಟು ನೀರನ್ನ ಹಾಕಿ ಅದನ್ನೆಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಎಲ್ಲರಿಗೂ ಒಂದೊಂದು ಕಪ್ ಕೊಡಿ ಅಂತ ಭಗವಾನ್ ರಮಣರು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾರೆ. ಕೊಟ್ಟಾಗ ಎಲ್ಲರಿಗೂ ಒಂದೊಂದು ಕಪ್, ಸ್ವಲ್ಪ ಆ ಒಂದು ಗಂಜಿ ಸಿಗುತ್ತೆ. ಎಲ್ಲರೂ ಆ ಗಂಜಿಯನ್ನ ಕುಡಿತಾರೆ. ಎಲ್ಲರೂ ಗಂಜಿ ಕುಡಿದು ಎಲ್ಲರ ಹೊಟ್ಟೆಯು ಪರಿಪೂರ್ಣವಾಗಿ ತುಂಬಿರುತ್ತೆ. ಹೊಟ್ಟೆ ಯಾರಿಗೂ ಹಸಿತಾನೆ ಇಲ್ಲ, ಎಲ್ಲರ ಹೊಟ್ಟೆಯೂ ತುಂಬಿ ಅವರ ಆನಂದದಿಂದ ರಾತ್ರಿ ಎಲ್ಲ ಭಗವಾನ್ ರಮಣರ ಸನ್ನಿಧಿಯಲ್ಲಿ ಆ ವಿರೂಪಾಕ್ಷ ಗುಹೆಯಲ್ಲಿ, ಆ ಸಣ್ಣ ಗುಹೆಯಲ್ಲಿ ಎಲ್ಲರೂ ಒಟ್ಟಿಗೆ ಭಗವಾನ್ ರಮಣರ ಜೊತೆಯಲ್ಲಿ ಕೂತು ಅವರು ತಮ್ಮ ಸಮಯವನ್ನ ಕಳೆದು ಮತ್ತೆ ಬೆಳಗ್ಗೆ ಅವರೆಲ್ಲ ಹೊರಡ್ತಾರೆ. ಈ ಪವಾಡವನ್ನ ನೋಡಿದಂತಹ ಆ ರಮಣದಾಸ ಸದಾನಂದರ ಹೇಳ್ತಾರೆ, ಆಹಾ, ಹಿಂದೆ ನಾನು ಕೇಳಿದ್ದೆ, ಆ ಕೃಷ್ಣನಿಗೆ ದ್ರೌಪದಿ, ಕೃಷ್ಣ, ದೂರ್ವಾಸ ಮುನಿಗಳು ಮತ್ತೆ ಅವರ 1000 ಜನ 10,000 ಜನ ಶಿಷ್ಯರೆಲ್ಲ ಬಂದ್ಬಿಟ್ಟಿದ್ದಾರೆ, ಈಗ್ಲೇ ಊಟ ಬೇಕು, ನಾವ್ ಸ್ನಾನ ಮಾಡ್ಕೊಂಡ್ ಬರ್ತೀವಿ ಅಂತ ಹೋಗಿದ್ದಾರೆ. ಆದ್ರೆ ಅಕ್ಷಯ ಪಾತ್ರೆಯನ್ನ ನಾನು ತೊಳೆದಿಟ್ಟಾಯ್ತು. ಅಕ್ಷಯ ಪಾತ್ರೆ ತೊಳೆದಿಟ್ಟಾದ್ಮೇಲೆ ನಾಳೆ ತನಕ ಊಟ ಸಿಗೋದಿಲ್ಲ, ಅವ್ರಿಗೆ ಹೇಗೆ ಊಟವನ್ನ ನಾವು ಕೊಡೋದು ಅಂತ ಕೇಳಿದಾಗ ಆ ಕೃಷ್ಣ ಏನ್ ಮಾಡ್ದ, ಆ ಪಾತ್ರೆ ತಗೊಂಬ ಅಂತ ಹೇಳಿ ಆ ಪಾತ್ರೆಯಲ್ಲಿ ಇದ್ದಂತಹ ಒಂದು ಚಿಕ್ಕ ಅಕ್ಕಿ ಕಾಳನ್ನ ಅವನು ತಿಂದು, ಅವನಿಗೆ ಅದನ್ನ ಸಮರ್ಪಣೆ ಮಾಡಿದಾಗ ಆ ಚಿಕ್ಕ ಅಕ್ಕಿ ಕಾಳನ್ನ ತಿಂದು
ಈ ಪ್ರಪಂಚದಲ್ಲಿರೋ ಎಲ್ಲ ಜೀವರಾಶಿಗಳಿಗೂ ಹೊಟ್ಟೆ ತುಂಬಲಿ ಅಂತ ಆ ಕೃಷ್ಣ ಹೇಳಿದಾಗ ಎಲ್ಲರಿಗೂ ಹೊಟ್ಟೆ ತುಂಬೋಯ್ತಂತೆ. ಆ ದೂರ್ವಾಸ ಮುನಿಗಳಿಗೆ, ಆಮೇಲೆ ಅವರ ಶಿಷ್ಯರಿಗೆ ಎಷ್ಟು ಹೊಟ್ಟೆ ತುಂಬೋಯ್ತು ಅಂತ ಹೇಳಿದ್ರೆ ಮೇಲೆ ತೇಗ್ ಬರ್ತಾ ಇದೆಯಂತೆ. ಇನ್ನೇನು ಒಂದು ಅಗಳ ತಿಂದ್ರು ಎಲ್ಲ ತಿಂದಿದ್ದೆಲ್ಲ ಹೊರಗಡೆ ಬರೋ ರೀತಿನಲ್ಲಿ ಅಷ್ಟು ಹೊಟ್ಟೆ ತುಂಬಿದೆ, ಕಂಠ ಪೂರ್ತಿ ಹೊಟ್ಟೆ ತುಂಬಿದೆ. ಇನ್ನಾವೇನಾದ್ರೂ ಹೋಗಿ ದ್ರೌಪದಿ ಮತ್ತೆ ಪಾಂಡವರೇನಾದ್ರೂ ಊಟವನ್ನ ಕೊಟ್ಬಿಟ್ರೆ ನಮ್ಗ ಅದನ್ನ ಒಂದ್ ತುತ್ತು ತಿನ್ನಕ್ಕಾಗೋದಿಲ್ಲ ಅಂತ ಹೇಳಿ ಹೆದ್ರಿ ಎಲ್ಲ ದೂರ್ವಾಸ ಮುನಿಗಳು ಮತ್ತೆ ಎಲ್ಲ ಶಿಷ್ಯ ಕೋಟಿಗಳು ಎಲ್ಲರೂ ಅಲ್ಲಿಂದ ಪರಾರಿ ಆದ್ರಂತೆ. ಈ ರೀತಿ ಭಗವಾನ್ಗೆ ನಾವು ಏನಾದ್ರೂ ಸಮರ್ಪಣೆ ಮಾಡಿದಾಗ ಅದು ಈ ಪ್ರಪಂಚದ ಎಲ್ಲರಿಗೂ ಹೊಟ್ಟೆ ತುಂಬೋ ರೀತಿನಲ್ಲಿ ಆಗ್ಬಿಡುತ್ತೆ. ಆದ್ರಿಂದ ನಾವು ಚಿಕ್ಕ ಕೆಲಸ ಇದ್ರೂ ಅದನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ, ಈಶ್ವರಾರ್ಪಿತ ಮಾಡಿದಾಗ, ಯಾವ ಆಸೆಯೂ ಇಲ್ಲದೆ ಅದನ್ನ ನಾವು ದೇವರಿಗೆ ಸಮರ್ಪಣೆ ಮಾಡಿದಾಗ ಅದು ಪರಿಪೂರ್ಣವಾಗುತ್ತೆ. ನಾವು ರಮಣರ ಮತ್ತು ಒಬ್ಬ ಬಡ ರೈತನ ಕಥೆಯನ್ನ ಕೇಳಿದ್ದೇವೆ. ಆ ರಮಣರು ಗಿರಿ ಪ್ರದಕ್ಷಿಣೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾಡಿನ ದಾರಿ ಹಿಡ್ಕೊಂಡ್ರಂತೆ. ಆಗ ಭಕ್ತರೆಲ್ಲ ಇದೇನಿದು ಭಗವಾನ್ ರಮಣರು ಕಾಡಿನ ದಾರಿಲಿ ಹೋಗ್ತಾ ಇದ್ದಾರಲ್ಲ, ಯಾತಕ್ಕೆ ಅಂತ ಗೊತ್ತಾಗದೆ ಅವರು ಹಿಂದೆನೆ ಹೋಗ್ತಾ ಇದ್ರಂತೆ. ಹೋಗ್ತಾ ಇದ್ದಾಗ ಅಲ್ಲೊಬ್ಬ ಬಡ ರೈತ ಕಾಯ್ತಾ ಇದ್ನಂತೆ. ಆ ಬಡ ರೈತನನ್ನ ರಮಣರು ಹೋಗಿ, ಓ ತಾತ ಹೇಗಿದ್ದೀಯಾ, ನೀನು ರಮಣಾಶ್ರಮ ಹತ್ರ ಬಂದು ಎಷ್ಟೊಂದ್ ದಿವಸ ಆಯ್ತಲ್ಲ, ನಿನ್ನ ನೋಡಿ ಎಷ್ಟು ದಿನಗಳಾಯ್ತಲ್ಲ, ಹೇಗಿದ್ದೀಯಾ, ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ ಅಂತ ಅವನ್ನೆಲ್ಲ ವಿಚಾರಿಸ್ಕೊಂಡು, ನಾನು ಈ ಗಿರಿ ಪ್ರದಕ್ಷಿಣೆ ಬರ್ತಾ ಇರ್ಬೇಕಾದ್ರೆ ನನಗೇನಾದ್ರೂ ತಗೊಂಡ್ಬರ್ತಾ ಇದ್ದೆ ತಾನೇ, ಇವತ್ತೇನ್ ತಗೊಂಡ್ಬಂದಿದ್ಯಾ ಅಂತ ಕೇಳಿದ್ರಂತೆ. ಆ ಬಡ ರೈತ ಭಗವಾನ್ ಏನೂ ಇಲ್ಲ ಅಂತ ನಾಚಿಕೆಯಿಂದ ಇದ್ದಾಗ, ಅದೇನ್ ತಗೊಂಡ್ಬಂದಿದ್ಯಾ ಆ ಪಾತ್ರೆಯಲ್ಲಿ, ಆ ಒಂದ್ ಮಡಿಕೆಯಲ್ಲೆಲ್ಲ ತಗೊಂಡ್ಬಂದಿದ್ಯಲ್ಲ ಅಂತ ಕೇಳಿದಾಗ ಮನೆಯಲ್ಲಿ ಬೇರೆ ಏನೂ ಇರ್ಲಿಲ್ಲ, ಬರೀ ತಂಗಳನ್ನ ಮಾತ್ರ ಇತ್ತು. ಓ ತಂಗಳನ್ನವೇ ಅಂತ ಭಗವಾನ್ ರಮಣರು ಖುಷಿಯಾಗಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಕುಡು ಅದು ದೇಹಕ್ಕೆ ತಂಪು ಅಂತ ಹೇಳಿ ಆ ಪಾತ್ರೆಯಲ್ಲಿದ್ದಂತಹ ತಂಗಳನ್ನವನ್ನ ಎತ್ಕೊಂಡ್ರು. ಆ ತಮ್ಮ ಭಕ್ತರ ಹತ್ರ ಕೇಳಿದ್ರು, ಒಂದ್ ಸ್ವಲ್ಪ ಮಜ್ಜಿಗೆ ಮಿಕ್ಕಿತ್ತಲ್ಲ, ಆ ಮಜ್ಜಿಗೆ ತಗೊಂಬನ್ನಿ, ಮತ್ತೆ ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಒಣ ಶುಂಠಿ, ಅದೆಲ್ಲವನ್ನ ಒಂದ್ ದೊಡ್ಡ ಪಾತ್ರೆಯನ್ನ ತಗೊಂಬನ್ನಿ ಅಂತ ಹೇಳಿ ಆ ದೊಡ್ಡ ಪಾತ್ರೆಯಲ್ಲಿ ಆ ಮಡಿಕೆಯಲ್ಲಿದ್ದಂತಹ ಅನ್ನವನ್ನ, ಮಜ್ಜಿಗೆಯನ್ನ, ಆ ಎಲ್ಲ ಬೇರೆ ಪದಾರ್ಥಗಳೆಲ್ಲ ಸೇರಿಸಿ ಅದನ್ನ ಕಲಸಿ ಒಂದು ಗಂಜಿಯನ್ನ ಮಾಡಿ ಸ್ವಲ್ಪವನ್ನ ರಮಣರು ಅದನ್ನ ಸ್ವೀಕರಿಸಿ, ಆಹಾ ಅಮೃತದಂತೆ ಇದೆ ಇದು ದೇಹಕ್ಕೆ ಎಷ್ಟು ತಂಪು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಮತ್ತೆ ಮತ್ತೆ ಹೇಳಿ, ನೀವೆಲ್ಲ ಇದ್ದೀರಲ್ಲ, ನೀವು ತಗೊಂಬಂದಿರಂತಹ ಹಾಲಿಗೆ ಸಕ್ಕರೆಯನ್ನ ಬೆರೆಸಿ ನೀವೆಲ್ಲ ಕುಡೀರಿ, ನನಗೆ ಇದೇ ಸಾಕು ಅಂತ ಹೇಳಿ ಅದನ್ನೇನೆ ಸ್ವಲ್ಪ ಕುಡಿದು, ಓಹೋ ಇಷ್ಟೊಂದು ಮಿಕ್ಕೋಗಿದೆ, ಇದನ್ನ ನಾನ್ ಕುಡಿಯೋಕ್ ಆಗೋದಿಲ್ಲ, ಹೊಟ್ಟೆ ತುಂಬೋಗಿದೆ ಈಗ, ಆಯ್ತಾ, ನೀ ಇದನ್ನ ಮನೆಗೆ ಎತ್ಕೊಂಡು ಹೋಗು ಅಂತ ಹೇಳಿ ಆ ಆ ಪಾತ್ರೆಯಲ್ಲಿದ್ದಂತಹ ಮಿಶ್ರಣವನ್ನ ಆ ಒಂದು ಮಡಿಕೆಗೆ ತುಂಬಿಸಿ ಅವನು ಕೊಟ್ರಂತೆ. ಆಗ ಆ ಬಡ ರೈತನಿಗೆ ಅನಿಸ್ತಂತೆ, ಭಗವಾನ್ ರಮಣರಿಗೆ ಚೆನ್ನಾಗ್ ಗೊತ್ತು, ನಾನೇ ತಗೊಂಬಂದಿರೋ ತಂಗಳನ್ನ ಅಂತ ಹೇಳಿದ್ರೆ ನಮ್ಮನಲ್ಲಿ ಬೇರೆ ಏನೂ ಇಲ್ಲ ಅಂತ ನಾವು ರಮಣರಿಗೆ ಚೆನ್ನಾಗ್ ಗೊತ್ತು. ಆದ್ರಿಂದ ನಾನು ತಗೊಂಬಂತಹ ಸ್ವಲ್ಪ ಪದಾರ್ಥವನ್ನ ಅವರು ಹೆಚ್ಚಾಗಿ ಮಾಡಿ ನನಗೆ ಪ್ರಸಾದವಾಗಿ ಈ ಅಮೃತವನ್ನ ಕೊಟ್ಟಿದ್ದಾರೆ ಅಂತ ಒಂದು ಆನಂದ ಭಾವದಿಂದ, ಒಂದು ಧನ್ಯ ಭಾವದಿಂದ ಅದನ್ನ ಸ್ವೀಕರಿಸಿ ಆ ತಾತ ಹೋದ್ನಂತೆ. ಅದೇ ರೀತಿ ನಾವು ಏನೇ ನಾವು ದೇವರಿಗೆ ಸಮರ್ಪಣೆ ಮಾಡಿದಾಗ ಆ ದೇವರು ಅದನ್ನ ಪರಿಪೂರ್ಣವಾಗಿಸಿ ಅದನ್ನ ಇನ್ನೂ ಹೆಚ್ಚುಗೊಳಿಸಿ ನಮಗೆ ಅದನ್ನ ವಾಪಸ್ ಕೊಡ್ತಾರೆ. ನಾವೆಲ್ಲ ಕಥೆಯನ್ನ ಕೇಳಿದ್ದೇವೆ, ಹೇಗೆ ಆ ದ್ರೌಪದಿ ಮತ್ತೆ ಕೃಷ್ಣನಿಗೆ ಗಾಯ ಆದಾಗ ತನ್ನ ಸೆರಗಿನಿಂದಲೇ ಒಂದು ಸ್ವಲ್ಪ ಒಂದು ಬಟ್ಟೆಯನ್ನ ಹರಿದು ಅವನಿಗೆ ಬ್ಯಾಂಡೇಡ್ ಹಾಕಿದ ಕಾರಣ ಸ್ವಲ್ಪ ಬಟ್ಟೆ ಕೊಟ್ಟಿದ್ದಕ್ಕೆ ಅವಳು ಒಂದು ಸಭೆಯಲ್ಲಿ ಅವಳ ಸೀರೆಯನ್ನ ಎಳಿತಾ ಇರ್ಬೇಕಾದ್ರೆ ಎಷ್ಟೊಂದು ಮೀಟರ್ ಸಾರಿಗಳನ್ನ ಕೊಟ್ಟು ಅವಳ ಮಾನವನ್ನ ಕಾಪಾಡಿದಂತಹ ಕೃಷ್ಣ. ನಾವು ಸ್ವಲ್ಪ ದೇವರು ಕೊಟ್ರೆ ಅವರು ಅದನ್ನ ಹೆಚ್ಚಾಗಿ ನಮಗ್ ಕೊಡ್ತಾರೆ. ಆದ್ರಿಂದ ನಾವು ಏನೇ ಕೆಲಸ ಮಾಡಿದ್ರು, ಚಿಕ್ಕ ಕೆಲಸ ಮಾಡಿದ್ರು ನಾನ್ ಮಾಡಿದ್ದೀನಿ ಅಂತ ಅಹಂಕಾರವಿಲ್ಲದೆ ಈ ದೇವರಿಗೆ ಸಮರ್ಪಣೆಯಾಗಿ ನಾವು ನೀಡಬೇಕು. ಭಗವಾನ್ ರಮಣರು ಯಾವುದೇ ಭಕ್ತರಿಗೆ ಸ್ವಲ್ಪ ಅಹಂಕಾರ ಬರ್ತಾ ಇದೆ ಅನ್ನೋ ಅಷ್ಟರಲ್ಲೇ ಅದನ್ನ ಅವರು ಅಲ್ಲೇ ಅದಕ್ಕೆ ನಾಶವನ್ನ ಮಾಡ್ತಾ ಇದ್ರು. ಹಿರಿಯ ಭಕ್ತರು ಗಣಪತಿ ಮುನಿಗಳು ಭಗವಾನ್ ರಮಣರಿಂದ
ಮೊದಲ ಬಾರಿಗೆ ಮಾತಿನಿಂದ ಉಪದೇಶವನ್ನ ಪಡೆದು ಆ ಆತ್ಮಾನುಭವನ್ನ ಪಡೆದಿದ್ರು. ಅವರು ನನಗೆ ಈ ಆತ್ಮಾನುಭವವನ್ನ ಕರುಣಿಸಿದಂತಹ ಈ ಭಗವಾನ್ ರಮಣರಿಗೆ ಧನ್ಯವಾದವನ್ನ ಹೇಳುತ್ತಾ, ಆ ತಾಯಿ ಉಮೆ ನನಗೆ ಈ ಸದ್ಗುರುವನ್ನ ಕೊಟ್ಟಿದ್ದಾಳೆ ಅಂತ ಹೇಳಿ ಉಮಾ ಸಹಸ್ರಂ ಅನ್ನುವ ಉಮೆಯ ಬಗ್ಗೆ ಅಂದ್ರೆ ಪಾರ್ವತಿಯ ಬಗ್ಗೆ ನಾನು 1000 ಸಾಲುಗಳನ್ನ 1000 ಶ್ಲೋಕವನ್ನ ಬರಿತೀನಿ ಅಂತ ಅವರು ಒಂದು ಪಣವನ್ನ ತೊಟ್ಕೊಂಡು ಅವರು ಕೆಲಸವನ್ನ ಶುರು ಮಾಡ್ತಾರೆ. ಇನ್ನೇನು 200 ಪದ್ಯಗಳು ಬರಿಬೇಕು. 800 ಪದ್ಯಗಳು ಬರ್ಬಿಟ್ಟಿದ್ದಾರೆ, 200 ಬರಿಬೇಕು. ಆದ್ರೆ ಅಷ್ಟೊತ್ತಿಗೆ ಅವ್ರಿಗೆ ಕೈಯಲ್ಲಿ ಉಗುರು ಸುತ್ತು ಬಂದ್ಬಿಡುತ್ತೆ. ಉಗುರು ಸುತ್ತು ಬಂದಾಗ ಅವರು ಬರೆಯಕ್ಕಾಗದೆ ಆ ಒಂದು ಪ್ರೋಸೆಸ್ ನಲ್ಲಿ ಏನೋ ಒಂದು ಅಡಚಣೆ ಆಗತ್ತೆ. ಇನ್ನೇನು ನಾಳೆ ಕೊನೆಯ ದಿನ ಅವ್ರು ಹೇಳಿದ್ದಾರೆ, ಸಂಕಲ್ಪವನ್ನ ತೊಟ್ಟಿದ್ದಾರೆ, ನಾಳೆ ನಾನು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ನಾನು ಈ ಪದ್ಯಗಳನ್ನೆಲ್ಲ ಓಡಿ ಆ ದೇವರಿಗೆ ಸಮರ್ಪಣೆ ಮಾಡಲಿದ್ದೇನೆ. ಆದ್ರೆ ಇನ್ನು 200 ಪದ್ಯ ಬರ್ದಿಲ್ವಲ್ಲ. ಆಗ ಭಗವಾನ್ ರಮಣರನ್ನ ಮನದಲ್ಲೇ ನೆನೆದು ಭಗವಾನ್ ರಮಣರ ಸನ್ನಿಧಿಯಲ್ಲಿ, ಭಗವಾನ್ ರಮಣರು ಒಂದು ಬಂಡೆಯ ಮೇಲೆ ಕೂತ್ಕೊಂಡಿದ್ದಾರೆ, ಅದರ ಕೆಳಗಡೆ ಇರೋ ಬಂಡೆಯಲ್ಲಿ ಗಣಪತಿ ಮುನಿಗಳು ಕೂತ್ಕೊಂಡಿದ್ದಾರೆ. ಅವರ ಮುಂದೆ ತಮ್ಮ 5 ಜನ ಶಿಷ್ಯರು, ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಾಲು, ಶ್ಲೋಕದ ಮೊದಲನೇ ಸಾಲು ಫಸ್ಟ್ ಇವ್ರಿಗೆ ಹೇಳ್ತಾರೆ, ಅದು ಒಂದೊಂದು ಛಂದಸ್ನಲ್ಲಿದೆ. ಮೊದಲನೇ ಸಾಲು ಇವನಿಗೆ ಹೇಳಿ, ಮುಂದೆ ನೆಕ್ಸ್ಟ್ ಸಾಲು ಎರಡನೇ ಶಿಷ್ಯನಿಗೆ ಹೇಳಿ, ಮೂರನೇವನ್ಗೆ 3ನೇ ಶ್ಲೋಕದ ಮೊದಲನೇ ಸಾಲು, 4ನೇವನ್ಗೆ 4ನೇ ಶ್ಲೋಕದ ಮೊದಲನೇ ಸಾಲು, 5ನೇವನ್ಗೆ 5ನೇ ಶ್ಲೋಕದ ಮೊದಲನೇ ಸಾಲು. ಇದು ಒಂದ್ ರೌಂಡ್ ಮುಗಿದ್ಮೇಲೆ ಮೊದಲನೇವನ್ಗೆ 1ನೇ ಶ್ಲೋಕದ 2ನೇ ಸಾಲು, ಅದೇ ರೀತಿ 2ನೇ ಸಾಲು, ಆ ರೀತಿ ಒಂದಾದ್ಮೇಲೆ ಒಂದ್ ಸಾಲ ಆದ್ಮೇಲೆ ಒಂದ್ ಸಾಲು, ಅದೇ ತರ ಹೇಳಿ 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 2-3 ಗಂಟೆಯಲ್ಲಿ ಎಲ್ಲ 200 ಪದ್ಯಗಳು ಬರೆದು, ಅವ್ರಿಗೆ ಕಾವ್ಯ ಕಂಠ ಗಣಪತಿ ಮುನಿ ಅಂತ ಹೆಸರು, ಅವ್ರ ಸಂಸ್ಕೃತ ಕಾವ್ಯ ಅವರ ಕಂಠದಲ್ಲೇ ಇತ್ತು. ಅವ್ರು ಎಲ್ಲವನ್ನ ಮುಗಿಸಿ ಭಗವಾನ್ ರಮಣರನ್ನ ಒಂದು ಹೆಮ್ಮೆಯಿಂದ ಭಗವಾನ್ ರಮಣರನ್ನ ತಿರುಗಿ ಹಿಂಗ್ ನೋಡ್ತಾರಂತೆ. ಭಗವಾನ್ ರಮಣರು ಅದುವರೆಗೂ ಕಣ್ಣು ಮುಚ್ಚಿ ಧ್ಯಾನದಲ್ಲಿದ್ದಂತಹ ಭಗವಾನ್ ರಮಣರು ಕಣ್ಣು ತೆಗೆದು, ನಾ ಹೇಳಿದ್ದೆಲ್ಲವನ್ನ ಬರೆದುಕೊಂಡಿರಾ ನಾಯನ ಅಂತ ಕೇಳ್ತಾರಂತೆ. ನಾನು ಹೇಳಿದ್ದೆಲ್ಲವನ್ನ ಬರೆದುಕೊಂಡಿರಾ ನಯನ ಅಂತ ಕೇಳಿದಾಗ ಆ ಗಣಪತಿ ಮುನಿಗಳಿಗೆ ಒಂದು ಅವರಿಗೆ ಅಹಂಕಾರಕ್ಕೆ ಒಂದು ತಲೆ ಮೇಲೆ ಯಾರು ಕುಟ್ಟದಂಗೆ ಹಾಗೆ, ಹೌದು ಭಗವಾನ್, ನೀವು ಹೇಳಿದಂತೆಯೇ ನಾನು ಬರೆದಿದ್ದೇನೆ ಅಂತ ಹೇಳಿ ಸಂಪೂರ್ಣವಾಗಿ ತಮ್ಮ ಆ ಕೆಲಸವನ್ನ ರಮಣರಿಗೆ ಸಮರ್ಪಣೆಯನ್ನ ಮಾಡ್ತಾರಂತೆ. ಅದೇ ರೀತಿ ಮುರುಘನಾಥ ಸ್ವಾಮಿ ಕೂಡ ರಮಣ ಪುರಾಣಂ, ಆ ಶಿವ ಪುರಾಣಂ ರೀತಿನಲ್ಲಿ ರಮಣ ಪುರಾಣಂ ಅನ್ನುವ ಒಂದು ಕೃತಿಯನ್ನ ಬರೀತಾರಂತೆ. ಬರೆದು ಇದಕ್ಕೆ ಏನ್ ಹೆಸರು ಕೊಡೋದು? ಶಿವಪುರಾಣ ತರನೇ ಇದೆ, ಶಿವಪುರಾಣ ಅಂತ ಹೇಳದ ಅಥವಾ ರಮಣ ಪುರಾಣಂ ಅಂತ ಹೇಳದ ಅಂತ ಒಂದು ಡೌಟ್ ನಲ್ಲಿ ಅದಕ್ಕೆ ಯಾವ ಒಂದು ಟೈಟಲ್ ಕೊಡದೆ ಅವರು ಆ ಕೃತಿಯನ್ನ ಬರೆದು ಭಗವಾನ್ ರಮಣರ ಮುಂದೆ ಇಟ್ಟು ಅವರು ಹೊರಟ್ಬಿಡ್ತಾರಂತೆ. ಅವ್ರು ಬರುವಷ್ಟರಲ್ಲಿ ಭಗವಾನ್ ರಮಣರು ಅದಕ್ಕೆ ರಮಣ ಪುರಾಣಂ ಅಂತ ಒಂದು ಶೀರ್ಷಿಕೆಯನ್ನ ಕೊಟ್ಟು, ಬರೀ ಮೊದಲನೇ ಪೇಜ್ನಲ್ಲ, ಪ್ರತಿಯೊಂದು ಪೇಜ್ನಲ್ಲೂ ರಮಣ ಪುರಾಣಂ ಅಂತ ಬರೆದು, ಮತ್ತೆ ಅದರಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡಿ ಹೊಸ ಶ್ಲೋಕಗಳನ್ನೆಲ್ಲವನ್ನ ಅದಕ್ಕೆ ಸೇರಿಸಿ ಆ ಕೃತಿಯನ್ನ ಸಂಪೂರ್ಣಗೊಳಿಸಿ ಅಲ್ಲಿಟ್ಟಿದ್ರಂತೆ. ಆಗ ಮುರುಘನಾಥ ಸ್ವಾಮಿ ಸಂತೋಷಪಟ್ಟು, ರಮಣರು ಒಪ್ಕೊಂಡಿದ್ದಾರೆ, ಇದು ರಮಣ ಪುರಾಣಂ ಅಂತ ಕರಿಬಹುದು ಅಂತ ಹೇಳಿ ಅದನ್ನ ಮತ್ತೆ ಒಂದು ಪ್ರತಿ ಮಾಡ್ಬೇಕಾದ್ರೆ, ಡ್ರಾಫ್ಟ್ ಮಾಡ್ತಾರಲ್ಲ ಪ್ರೂಫ್ ರೀಡಿಂಗಿಗೆ, ಅದಕ್ಕೊಂದು ಡ್ರಾಫ್ಟ್ ಮಾಡ್ಬೇಕಾದ್ರೆ ಒಂದು ಒಳ್ಳೆಯ ಒಂದು ಪ್ರತಿ ಮಾಡ್ತಾ ಇರ್ಬೇಕಾದ್ರೆ ಇವು ಸ್ಟಾರ್ ಮಾರ್ಕ್ಗಳು ಹಾಕಿ, ಈ ಸ್ಟಾರ್ ಮಾರ್ಕ್ಗಳು ಶ್ಲೋಕಗಳನ್ನ ಭಗವಾನ್ ರಮಣರು ರಚಿಸಿದ್ದಾರೆ ಅಂತ ಕೆಳಗಡೆ ಒಂದು ನೋಟ್ ಹಾಕಿದ್ರಂತೆ. ಆಗ ಭಗವಾನ್ ರಮಣರು ಆ ಪ್ರೂಫ್ ರೀಡಿಂಗಿಗೆ ಆ ಒಂದು ಸ್ಕ್ರಿಪ್ಟ್ ನೋಡಿದಾಗ ಮುರುಘನಾಥ ಸ್ವಾಮಿ ಹತ್ರ ತಿರುಗಿ ಹೇಳಿದ್ರಂತೆ, ಓಹೋ, ಈ ಶ್ಲೋಕಗಳು ಮಾತ್ರ ಭಗವಾನ್ ರಮಣರು ಬರೆದಿದ್ದಾರಾ ಅಂತ ಮುರುಘನಾಥ ಸ್ವಾಮಿಗಳು ಕೇಳಿದಾಗ ಮುರುಘನಾಥ ಸ್ವಾಮಿಗೆ ತಾವು ಮಾಡಿದಂತಹ ತಪ್ಪಿನ ಅರಿವಾಗಿ, ಇಲ್ಲ ಭಗವಾನ್, ಇಲ್ಲ ಎಲ್ಲಾ ಸಾಲುಗಳು ಭಗವಾನ್ ರಮಣರೇ ಬರ್ದಿರೋದು, ಪ್ರತಿ ಒಂದು ಪದ್ಯವು ಭಗವಾನ್ ರಮಣರೇ ಬರ್ದಿರೋದು ಅಂತ ಹೇಳಿ ಅದನ್ನ ಮತ್ತೆ ತಿದ್ದುಪಡಿ ಮಾಡಿ, ಈಗ ನಮಗ್ ಗೊತ್ತಿಲ್ಲ ಯಾವ ಪದ್ಯ ರಮಣರು ಬರೆದರು, ಯಾವ ಪದ್ಯ ಮುರುಘನಾಥ್ ಬರೆದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲವೂ ರಮಣರ ಶಕ್ತಿಯಿಂದಲೇ ಬರೆದು ಅದರ ಮೂಲಕ ಆ ಶಕ್ತಿಗೆ ಒಂದು ಟೂಲ್, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಈ ಎಲ್ಲ ಭಕ್ತರು ನಮಗೆ ಆ ರಮಣರ ಉಪದೇಶಗಳನ್ನ, ರಮಣರ ಮಹಿಮೆಯನ್ನ ನಮಗೆ ಕೊಟ್ಟಿದ್ದಾರೆ.
ಭಗವಾನ್ ರಮಣರು ಯಾವ ಇಚ್ಛೆಯೂ ಇಲ್ಲದೆ ನೀವು ಕೆಲಸ ಮಾಡ್ಬೇಕು ಅಂತ ಅತಿಯಾದ ಹೆಚ್ಚನ್ನ ಕೊಡ್ತಾ ಇದ್ರು. ಭಗವಾನ್ ರಮಣರ ಹತ್ರ ಆ ಚಮನಾಲಾಲ್ ಬಜಾಜ್, ಬಾಬು ರಾಜೇಂದ್ರ ಪ್ರಸಾದ್ ಅನ್ನುವ ಸ್ವತಂತ್ರ ಹೋರಾಟಗಾರರೆಲ್ಲರೂ ರಮಣರ ಹತ್ರ ಬಂದು, ಭಗವಾನ್ ರಮಣರೇ, ನಾವು ಗಾಂಧೀಜಿ ಅವರು ನಿಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ, ನಮಗೆ ಕೆಲವು ಪ್ರಶ್ನೆಗಳಿದ್ದೆ, ನಾವೆಲ್ಲ ತುಂಬಾ ಕಷ್ಟಪಟ್ಟು ಈ ಸ್ವತಂತ್ರ ಹೋರಾಟವನ್ನ ಮಾಡ್ತಾ ಇದ್ದೇವೆ, ತುಂಬಾ ಕಷ್ಟಪಟ್ಟು ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ, ಎಷ್ಟೊಂದ್ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಎಷ್ಟೊಂದ್ ಜನ ಜೈಲಿಗೆ ಹೋಗ್ತಾ ಇದ್ದಾರೆ, ತುಂಬಾ ಕಷ್ಟಪಟ್ಟು ನಾವು ಒಂದು ದಿನ ನಾವು ಸ್ವತಂತ್ರವನ್ನ ಪಡೆದಾಗ ನಾವು ಆನಂದದಿಂದ ಸಂಭ್ರಮಿಸಬಾರ್ದ ಅಂತ ಭಗವಾನ್ ರಮಣರು ಹೇಳಿದ್ರಂತೆ. ಹೌದು, ನೀವೆಲ್ಲರೂ ದೇಶ ಸೇವೆಯನ್ನ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಹಿರಿಯದಾದಂತಹ ಸೇವೆ, ಸ್ವಾತ್ಮ ಸೇವೆ ಅಲ್ಲ, ದೇಶ ಸೇವೆಯನ್ನ ಮಾಡ್ತಾ ಇದ್ದೀರಾ. ಆ ದೇಶ ಸೇವೆಯನ್ನ ಮಾಡ್ತಾ 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 ನಮ್ಗನ್ಸುತ್ತೆ, ಓಹ್, ದೇಶ ದೊಡ್ಡದು, ನಾವು ಇಷ್ಟು ಚಿಕ್ಕವರು, ನಾವು ಮಾಡ್ತಾ ಇರೋ ಕೆಲಸ ಅಳಿಲಿಗಿಂತಲೂ ಚಿಕ್ಕ ಕೆಲಸ, ನಮ್ಮಿಂದ ಏನೂ ಸಾಧ್ಯವಿಲ್ಲ ಅಂತ ಹೇಳಿ ನಾವು ಮಾಡ್ತಾ 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 ಪರಿಪೂರ್ಣವಾಗಿ ಆ ಒಂದು ದೊಡ್ಡ ಶಕ್ತಿಗೆ ನಾವು ಸಂಪೂರ್ಣವಾಗಿ ನಾವು ಶರಣಾಗಿರ್ತೇವೆ. ಸಂಪೂರ್ಣವಾಗಿ ಆ ಶಕ್ತಿಗೆ ಶರಣಾಗಿದ್ದಾಗ ಆ ಶಕ್ತಿ ನಮಗೆ ಜಯ ಕೊಡುತ್ತೋ ಅಥವಾ ಅಪಜಯ ಕೊಡುತ್ತೋ ನಮಗೆ ಯಾವ ಒಂದು ಇದು ಆಗೋದಿಲ್ಲ. ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ, ಪರಿಪೂರ್ಣವಾಗಿ ಶರಣಾಗತರಾಗಿ ನಾವು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಯಾವ ಸಂತೋಷವೂ ಆಗೋದಿಲ್ಲ, ಯಾವ ದುಃಖವೂ ಆಗೋದಿಲ್ಲ. ನಾವು ಮಾಡೋ ಕೆಲಸ ಮಾತ್ರ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಭಗವಾನ್ ರಮಣರು ಅವ್ರಿಗೆ ಉಪದೇಶವನ್ನ ನೀಡ್ತಾರೆ. ಆಗ ಅವ್ರು ಹೇಳ್ತಾರೆ, ನಿಮ್ಮಂತಹ ಜ್ಞಾನಿಗಳು ನಮಗೆ ಸಹಾಯವನ್ನ ಮಾಡಬಾರ್ದಾ ಅಂತ ಅವ್ರು ಕೇಳಿದಾಗ ರಮಣರು ಹೇಳ್ತಾರೆ, ನಿಮ್ಮಲ್ಲಿ ಬಂದಿದ್ಯಲ್ಲ ಈ ಜಾಗೃತಿ ಏನು ಅಂತ ಹೇಳಿದ್ರೆ, ನಮಗೆ ಸ್ವತಂತ್ರ ಬೇಕು. ನಮ್ಮಲ್ಲೂ ಏನ್ ಜಾಗೃತಿ ಅಂತ ಹೇಳಿದ್ರೆ, ಈ ಕರ್ಮದ ಒಂದು ಸಾಗರ ಅನ್ನೋದು ಬೇಡ, ನಮಗೆ ಇದರಿಂದ ಒಂದು ಮುಕ್ತಿ ಬೇಕು ಅನ್ನುವ ಒಂದು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರೇರಣೆ ಬಂದಿದೆಯಲ್ಲ, ಆ ಮುಮುಕ್ಷುತ್ವ ನಮ್ಮಲ್ಲಿ ಬಂದಿದೆಯಲ್ಲ, ಅದೇ ಆ ಅನೇಕ ಜ್ಞಾನಿಗಳು ನಮಗೆ ನೀಡುತ್ತಿರುವಂತಹ ಕೃಪೆ. ಅದೇ ಕೃಪೆ ನಿಮ್ಮನ್ನ ಆ ಸಾಧನಾ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ನಿಮಗೆ ಅದರ ನಿಮ್ಮ ಗುರಿಯನ್ನ ಮುಟ್ಸುತ್ತೆ. ಯಾವ ಗುರಿ ಅಂತ ಹೇಳಿದ್ರೆ ಆ ಮುಕ್ತಿ ಸಾಧಕ, ಮುಕ್ತಿಯನ್ನ ನಿಮಗ್ ಕೊಡುತ್ತೆ. ಭಗವಾನ್ ರಮಣರೇ ಈ ನಿಷ್ಕಾಮ್ಯ ಕರ್ಮ ಅಂತ ಹೇಳ್ತಿರಲ್ಲ, ಇಚ್ಛಯಾಕೃತಂ ಅಂತ ಹೇಳ್ತಿರಲ್ಲ, ಈ ನಿಷ್ಕಾಮ್ಯ ಕರ್ಮ ಅಂದ್ರೆ ಏನು ಅಂತ ಭಕ್ತರು ಕೇಳಿದಾಗ ರಮಣರು ಏನು ಉತ್ತರವನ್ನ ಕೊಡ್ಲಿಲ್ವಂತೆ. ಸ್ವಲ್ಪ ಸಮಯದ ನಂತರ ಅವರು ಬೆಟ್ಟದ ಮೇಲೆ ಅವರು ನಡ್ಕೊಂಡು ಹೋಗ್ತಾರಲ್ಲ, ಆ ರೀತಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆ ದಾರಿನಲ್ಲಿ ಅವ್ರಿಗೊಂದು ಕಡ್ಡಿ ಸಿಕ್ತಂತೆ. ಆ ಕಡ್ಡಿ ಸಿಕ್ಕಿದಾಗ ಅಲ್ಲಿದ್ದಂತಹ ರಫ್ ಎಲೆಗಳೆಲ್ಲ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಉಜ್ಜಿ 2-3 ಗಂಟೆ ಉಜ್ಜಿ ಆ ಒಂದು ಕಡ್ಡಿಯನ್ನ ತುಂಬಾ ಸ್ಮೂತ್ ಗೆ ಸುಂದರವಾಗಿ ಮಾಡಿ ಒಂದು ಸುಂದರವಾದಂತಹ ಒಂದು ವಾಕಿಂಗ್ ಸ್ಟಿಕ್ ಅನ್ನ ಅವರು ತಯಾರು ಮಾಡಿದ್ರಂತೆ. ಅವರೆಲ್ಲರೂ ನೋಡಿದ್ರ ರಮಣರು ಏನ್ ಚೆನ್ನಾಗಿ ಅದನ್ನ ಹೊಳೆಯೋ ರೀತಿಯಲ್ಲಿ ಆ ಒಂದು ಯಾವುದೋ ಒಂದು ಸಾಮಾನ್ಯವಾದಂತಹ ಒಂದು ಕಡ್ಡಿ ಅದನ್ನ ಈ ಸುಂದರವಾದಂತಹ ವಾಕಿಂಗ್ ಸ್ಟಿಕ್ ರೂಪದಲ್ಲಿ ಅವರು ಮಾಡಿದ್ದಾರಲ್ಲ ಅಂತ ಅವರೆಲ್ಲ ಸಂತೋಷದಿಂದ ಅವರೆಲ್ಲ ಅದನ್ನ ನೋಡ್ತಾ ಇದ್ರಂತೆ. ಇದನ್ನೇನು 2-3 ಗಂಟೆ ಕಷ್ಟಪಟ್ಟು ಭಗವಾನ್ ರಮಣರು ಆ ಕೆಲಸವನ್ನ ಮುಗಿಸಿದ್ದಾರೆ. ಯಾವುದೋ ಒಬ್ಬ ಹುಡುಗ ಅಳ್ಕೊಂಬರ್ತಾ ಇದ್ದಾನೆ ಅಂತ, ಯಾತಕಪ್ಪ ಅಳ್ತಾ ಇದ್ಯಾ ಅಂತ ಭಗವಾನ್ ರಮಣರು ಕೇಳಿದಾಗ, ನಾನು ಕುರಿ ಮೇಯಿಸೋದಕ್ಕೆ ಒಂದು ಕಡ್ಡಿ ಇಟ್ಕೊಂಡಿದ್ದೆ, ಆ ಕಡ್ಡಿ ಎಲ್ಲೋ ಕಳೆದೋಯ್ತು ಅಂತ ಒಂದು ದುಃಖದಲ್ಲಿರ್ಬೇಕಾದ್ರೆ ರಮಣರು ತಗೋ ಈ ಕಡ್ಡಿನ ತಗೋ ಅಂತ ಹೇಳಿ ಆ ಕಡ್ಡಿಯನ್ನ ಕೊಟ್ರಂತೆ. ಆಗ ಆ ಭಕ್ತರಿಗೆ ಅರ್ಥ ಆಯ್ತಂತೆ, ನಾನು ಕೇಳಿದ ಪ್ರಶ್ನೆಗೆ ಇದೇ ಉತ್ತರ. ಏನುತ್ತರ? ಯಾವ ಆಸೆಯನ್ನೂ ಇಲ್ಲದೆ ಹೇಗೆ ಕೆಲಸ ಮಾಡೋದು ಅಂತ ನಾವು ರಮಣರ ಹತ್ರ ಕಲ್ತ್ಕೋಬೇಕು. ಇಷ್ಟು ಕಷ್ಟಪಟ್ಟಿದ್ರು, ನಾನ್ ಇಟ್ಕೊಳ್ಬೋದಾಗಿತ್ತು ಅಂತ ಯಾವ ಆಸೆಯೂ ಇಲ್ಲದೆ, ನೆಕ್ಸ್ಟ್ ಯೋಚನೆ ಇಲ್ಲದೆ ಅವರು ತಮ್ಮ ಆ ಒಂದು ಕಡ್ಡಿಯನ್ನ ಆ ಹುಡುಗನ ಕೊಟ್ರಲ್ಲ, ಇದೇ ನಿಜವಾದ ನಿಷ್ಕಾಮ್ಯ ಕರ್ಮ. ನಾವು ನೋಡಿದೀವಿ, ನಾವು ನಿಷ್ಕಾಮ್ಯ ಕರ್ಮ ನಮ್ಮ ಹತ್ರ ಎಲ್ಲ ಇದೆ, ನಮ್ಮ ಹತ್ರ ಮನೆಯಲ್ಲಿ 10 ವಾಕಿಂಗ್ ಸ್ಟಿಕ್ ಇದೆ, ಇದ್ ಬೇಡ ಅಂತ ಹೇಳಿದ್ರೆ ನಾವು ಕೊಟ್ಬಿಡ್ಬೋದು. ಆದ್ರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಯಾವ ಆಸೆಯೂ ಇಲ್ಲದೆ ಇರುವಂತಹ ಮಹಾತ್ಮರೆಲ್ಲರೂ ನಮ್ಮ ಭಾರತದಲ್ಲಿದ್ದಾರೆ. ನಾರಾಯಣ ಭ್ರಾಂತನ್ ಅಂತ ಕೇರಳ ರಾಜ್ಯದಲ್ಲಿ ಇದ್ದಂತಹ ಒಬ್ಬ ಸಂತರು.
ಆ ಕೇರಳ ಭ್ರಾಂತನ್ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನು ಹುಚ್ಚ ಅಂತ, ಭ್ರಾಂತನ್ ಅಂತ ಹೇಳಿದ್ರೆ ಹುಚ್ಚ. ಆ ನಾರಾಯಣ ಭ್ರಾಂತನ್ ಏನ್ ಮಾಡ್ತಾ ಇದ್ದಾನೆ, ಸ್ಮಶಾನದಲ್ಲಿ ತನ್ನ ಜೀವನ ನಡೆಸ್ತಾ ಇದ್ದಾನೆ. ಹೇಗ್ ನಡೆಸ್ತಾನೆ ಅಂತ ಹೇಳಿದ್ರೆ, ಈ ಹೆಣಕ್ಕೆ ಬಾಯಕ್ಕೆ ಅಕ್ಕಿಯನ್ನ ಹಾಕ್ತಾರೆ. ಆ ಅಕ್ಕಿ ಎಲ್ಲ ಹಾಕಿ ಅದನ್ನ ಹೆಣವನ್ನ ಸುಡಕ್ ತಗೊಂಡ್ ಹೋಗ್ತಾರಲ್ಲ, ಆ ಅಕ್ಕಿ ಕೆಲವು ಅಕ್ಕಿ ಕಾಳುಗಳೆಲ್ಲ ಕೆಳಗಡೆ ಬಿದೋಗಿರ್ತಲ್ಲ. ಸೊ ಆ ನಾರಾಯಣ ಭ್ರಾಂತನ ಅಕ್ಕಿ ಕಾಳುಗಳೆಲ್ಲವನ್ನ ಶೇಖರಿಸಿ ಇಟ್ಕೊಂಡು ಅದನ್ನ ಅವನು ರಾತ್ರಿ ಅದನ್ನ ಬೇಯಿಸಿ ಅದರಿಂದ ಅನ್ನವನ್ನ ಮಾಡಿ ಅದನ್ನ ಅವನು ಊಟವಾಗಿ ತಿಂತಾ ಇರ್ತಾನೆ. ಇದು ಅವನ ದಿನದ ದಿನಚರಿ. ಒಮ್ಮೆ ಒಂದು ಕಾಳ ರಾತ್ರಿ, ಒಂದು ಅಮಾವಾಸ್ಯೆಯ ರಾತ್ರಿ, ಅವರೆಲ್ಲ ಬೇರೆ ಜನರೆಲ್ಲ ಬಂದು ಹೇಳ್ತಾರೆ, ಓ ನಾರಾಯಣ ಭ್ರಾಂತನ್, ಈ ಸಮಯವಲ್ಲ, ಈಗ ಈ ಅಮಾವಾಸ್ಯೆಯ ರಾತ್ರಿ ಭದ್ರಕಾಳಿ ಬಂದು ಒಂದು ತನ್ನ ಸಂಹಾರ ತಾಂಡವನ್ನ ಮಾಡ್ತಾಳೆ. ಸಂಹಾರ ತಾಂಡವನ್ನ ಮಾಡಿದಾಗ ಅವಳು ಮುಂದೆ ಇರೋ ಎಲ್ಲರನ್ನ ಸಂಹಾರ ಮಾಡ್ಬಿಡ್ತಾಳೆ. ಅವಳು ಇಲ್ಲಿರ್ಬೇಡ, ತುಂಬಾ ಭಯಾನಕವಾದಂತಹ ದೃಶ್ಯ ಅದು, ಬಂದ್ಬಿಡು ನೀನ್ ಊರಿಗೆ ಬಂದ್ಬಿಡು ಅಂತ ಹೇಳಿದಾಗ ನಾರಾಯಣ ಭ್ರಾಂತನ್ ಹೇಳ್ತಾನೆ, ನಾ ಯಾತಕ್ಕೆ ಹೆದರ್ಕೋಬೇಕು, ಅವಳ ಪಾಡಿಗೆ ಅವಳು ಬಂದ ಸಂಹಾರ ತಾಂಡವನ್ನ ಮಾಡ್ಕೊಳ್ಳಿ, ನನ್ ಪಾಡಿಗೆ ನನ್ನ ಕೆಲಸವನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಅಲ್ಲೇ ಇರ್ತಾರೆ. ರಾತ್ರಿ ಅದೇ ಅವರ ಜನರೇ ಹೇಳಿದ ರೀತಿಯಲ್ಲಿ ಆ ಭದ್ರಕಾಳಿ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷಳಾಗಿ ಇವ್ನು ನೋಡ್ತಾಳೆ, ನಾನು ನೃತ್ಯವನ್ನ ಪ್ರಾರಂಭಿಸ್ಬೇಕು, ಇವನೇನೋ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿದಾಗ ನಾರಾಯಣ ಭ್ರಾಂತನ್ ಹೇಳ್ತಾನೆ, ಓ ಕಾಳಿ, ನೀನ್ ನಿನ್ ಕೆಲ್ಸವನ್ನ ಮಾಡ್ಕೋ, ನಾನ್ ನನ್ನ ಕೆಲ್ಸವನ್ನ ಮಾಡ್ಕೊಳ್ತೀನಿ, ನಾನ್ ನಿನಗ್ ತೊಂದ್ರೆ ಕೊಡೋದ, ನೀನ್ ನನಗ್ ತೊಂದ್ರೆ ಕೊಡ್ಬೇಡ ಅಂತ ಹೇಳಿ ತನ್ನ ಕೆಲಸದಲ್ಲಿ ಮಗ್ನನಾಗಿರ್ತಾನೆ. ಆಗ ಆ ಕಾಳಿಕಾದೇವಿ ತನ್ನ ಸಂಹಾರ ತಾಂಡವವನ್ನ ಮಾಡ್ತಾಳೆ. ಮಾಡಿ ಎಲ್ಲವನ್ನ ತುಂಬಾ ಭೀಕರವಾದಂತಹ ನೃತ್ಯ ಅದನ್ನ ಮಾಡಿ ಮುಗಿಸಿ ಅವಳು ಕಡೆ ನೋಡ್ತಾನೆ. ನೋಡಿದಾಗ ಅವನು ಯಾವ ಯೋಚನೆಯೂ ಇಲ್ಲದೆ ಅವನ್ ಪಾಡ್ಕೊಂಡ್ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆಗ ಕಾಳಿ ಬಂದ್ ಕೇಳ್ತಾಳೆ, ಇದ ನಾರಾಯಣ, ನೀನು ಇಷ್ಟ ಯಾವ ಹೆದರಿಕೆಯೂ ಇಲ್ಲದೆ ನೀನ್ ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಏನಾದ್ರೂ ವರವನ್ನ ಕೇಳು, ನಿಂಗೇನ್ ವರ ಬೇಕು ಕೇಳು, ನಂಗೆ ತುಂಬಾ ಸಂತೋಷ ಆಯ್ತು. ನೀನು ಈ ಭೀಕರವಾದ ನೃತ್ಯವನ್ನ ನೋಡಿದಾಗ ಕೂಡ ನಿನ್ ಮನಸ್ಸಿನಲ್ಲಿ ಯಾವ ಒಂದು ಯೋಚನೆಯೂ ಇಲ್ಲ, ಯಾವ ಒಂದು ತೊಂದರೆಯೂ ಆಗಿಲ್ಲ ನಿನಗೆ, ನೀನ್ ಕೇಳು, ಒಂದು ವರವನ್ನ ಕೇಳು ಅಂತ ಹೇಳಿದಾಗ ನಾರಾಯಣ ಭ್ರಾಂತ ಹೇಳ್ತಾನೆ, ಓ ಅಮ್ಮ, ನಂಗೆ ಯಾವ ವರಾನು ಬೇಡ, ನೀನ್ ಆಯ್ತಲ್ಲ ನಿನ್ ಕೆಲ್ಸ, ನೀ ಹೊರಡು ಇನ್ನು ಅಂತ ಕಾಳಿಕಾದೇವಿಗೆ ಹೇಳ್ತಾ ಇರ್ತಾನೆ. ಕಾಳಿಕಾದೇವಿ, ಇಲ್ಲ, ನಾನು ವರವನ್ನ ಕೊಟ್ಟೇ ತೀರೋದು, ನೀನ್ ಕೇಳು ವರವನ್ನ ಅಂತ ಹೇಳಿದಾಗ ಆ ನಾರಾಯಣ ಭ್ರಾಂತನ್ ಒಂದು ಕಾಲಿಗೆ ಎಲಿಫೆಂಟಿಯಾಸಿಸ್, ಈ ಆನೆ ಕಾಲ್ ರೋಗ ಬಂದಿರುತ್ತೆ. ಆಗ ಅವನ್ ಹೇಳ್ತಾನೆ, ನೋಡು ಅಮ್ಮ, ಈ ನನ್ನ ಬಲಗಾಲಿಗೆ ಈ ಆನೆ ಕಾಲ್ ರೋಗ ಬಂದು ನನ್ನ ಕಾಲು ಊದ್ಕೊಂಡ್ಬಿಟ್ಟಿದೆ, ನನ್ನ ಬಲಗಾಲ್ ತುಂಬಾ ಕಷ್ಟಪಟ್ಟಿದೆ, ಅದನ್ನ ಈ ಎಲಿಫೆಂಟಿಯಾಸಿಸ್ ಇದನ್ನ ಬಲಗಾಲಿಂದ ಎಡಗಾಲಿಗೆ ನೀ ಅದನ್ನ ಹಾಕ್ಬಿಡು ಸಾಕು, ಇದೊಂದೇ ವರ ಬೇಕು ನನಗೆ ಅಂತ ಕೇಳ್ಕೊಳ್ತಾನಂತೆ. ಆ ರೀತಿ ಜ್ಞಾನಿಗಳು ನಮ್ಗೇನ್ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಯಾವ ಆಸೆಯೂ ಇಲ್ಲ, ನ ಇಚ್ಛೆಯಾಕೃತಂ, ಯಾವ ಆಸೆಯೂ ಇಲ್ಲದೆ ನಮ್ಮ ಕೆಲಸವನ್ನ ಮಾಡ್ಬೇಕು. ಯಾವ ಆಸೆ, ಈ ದೇಹ ಚೆನ್ನಾಗಿರ್ಬೇಕು ಅನ್ನೋ ಆಸೆನೂ ಇಲ್ಲ. ರಮಣರ ಜೀವನದಲ್ಲಿ ಅವರು ಕೊನೆಯ ಸಮಯದಲ್ಲಿ ಸಾರ್ಕೋಮಾ ಅನ್ನುವ ರೋಗದಲ್ಲಿ ನರಳುತ್ತಾ ಇದ್ರು, ಅದರಿಂದ ಅವ್ರಿಗೆ ಯಾವ ಒಂದು ತೊಂದರೆನೂ ಇಲ್ಲ, ಎಲ್ಲರಿಗೂ ನಗುತ್ತಾ ಎಲ್ಲರಿಗೂ ದರ್ಶನವನ್ನ ನೀಡ್ತಾ ಇದ್ರು. ಅದೇ ರೀತಿ ಅವರ ಭಕ್ತರು ಕೂಡ, ಅವರ ಭಕ್ತರು ಜೀವನದಲ್ಲಿ ಅನೇಕ ಕಷ್ಟಗಳು ಬಂದ್ರು ಪ್ರತಿ ಕ್ಷಣದಲ್ಲೂ ಆನಂದದಿಂದ ಆ ರಮಣರ ಸನ್ನಿಧಿಯಲ್ಲೇ ಅವರು ನೆಲೆಸಿದ್ರು, ಆನಂದದಿಂದ ಇದ್ರು. ಆ ರೀತಿ ನಾವು ನಮ್ಮ ಜೀವನವನ್ನ ಹೇಗೆ ನಡೆಸ್ಬೇಕು ಅಂದ್ರೆ, ಆನಂದದಿಂದ ನಮ್ಮ ಎಲ್ಲ ಕೆಲಸವನ್ನ ಆ ದೇವರಿಗೆ ಸಮರ್ಪಣೆಯಾಗಿ ಮಾಡುತ್ತಾ, ಯಾವುದೇ ಇಚ್ಛೆ ಇಲ್ಲದೆ ನಾವು ಕೆಲಸವನ್ನ ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ನಮಗೆ ಯಾತಕ್ಕೆ ಯೋಚನೆಗಳು ಬರುತ್ತೆ ಅಂತ ಹೇಳಿದ್ರೆ, ನಾ ಈ ಕೆಲಸ ಮಾಡ್ತಾ ಇದ್ದೀನಿ, ಅವ್ರಿಗೆ ಅದಿಷ್ಟ ಆಗದೆ ಇದ್ರೆ, ಆದ್ರೆ ಅವ್ರು ನಮ್ಗೆ ಇದ್ ಮಾಡ್ತಾರೆ ಅಂತ ನಮ್ಮ ಮನಸ್ಸಿನಲ್ಲಿ ಅನೇಕ ಕಲ್ಪನೆಗಳು, ಅನೇಕ ಯೋಚನೆಗಳು ಇದರಿಂದ ಮೂಡ್ ಬರ್ತಾ ಇದೆ. ಯಾವಾಗ ಯಾವ ಯೋಚನೆಯೂ ಇಲ್ಲವೋ, ಭಗವಾನ್ ರಮಣರು ಹೇಳ್ತಾರೆ, ಒಂದು ಬ್ಯಾಂಕ್ ನಲ್ಲಿ ಕ್ಯಾಶಿಯರ್ ಇರ್ತಾನಲ್ಲ, ಅವನು ಹಣವನ್ನ ಎಣಿಸ್ತಾ ಇರ್ತಾನೆ, ತುಂಬಾ ನಾಜೂಕ್ರಿಂದ ಪೂರ್ತಿ ಗಮನ ಕೊಟ್ಟು ಅವನು ದುಡ್ಡನ್ನ ಎಣಿಸ್ತಾ ಇರ್ತಾನೆ. ಆದ್ರೆ ಅವನಲ್ಲಿ ಆ ಎಣಿಸ್ತಾ ಇರ್ಬೇಕಾದ್ರೆ ಯಾವ ಯೋಚನೆನೂ ಇಲ್ಲ. ಇದೆಲ್ಲ ನನ್ನ ದುಡ್ಡು ಅನ್ನೋ ಯೋಚನೆ ಇಲ್ಲ, ಇದನ್ನ ಎತ್ಕೋಬೇಕು ಅನ್ನೋ ದುಡ್ಡು, ಯಾವ ಯೋಚನೆಯೂ ಇಲ್ಲ. ಅವನ ಕೆಲಸವನ್ನ ಮಾಡಿ ಹುಷಾರ ಮಾಡಿ ಫುಲ್ ಗಮನದಿಂದ ಮಾಡಿ ಅದನ್ನ ಎತ್ತಿಡ್ತಾನೆ. ಆ ರೀತಿ ನಮ್ಮ ಜೀವನವನ್ನ ನಾವು ಹುಷಾರಾಗಿ ಪರಿಪೂರ್ಣ ಗಮನವನ್ನ ಕೊಟ್ಟು ನಾವು ಕೆಲಸವನ್ನ ಮಾಡ್ಬೇಕು.
ಆದ್ರೆ ಆ ಕೆಲಸವನ್ನ ಪರಿಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆಯಾಗಿ ಮಾಡ್ಬೇಕು. ಮತ್ತೆ ಯಾವ ಆಸೆಯೂ ಇಲ್ಲದೆ ನಾವ್ ಯಾವಾಗ ಕೆಲಸವನ್ನ ಮಾಡ್ತೀವಲ್ಲ, ಆಗ ನಾವು ಶಾಂತಿಯನ್ನ ಪಡಿತೇವೆ. ನಮ್ಮ ನಿಜ ಸ್ವರೂಪವಾದ ಮುಕ್ತಿ ಅಂದ್ರೆ ಏನು? ಫ್ರೀಡಮ್, ಆ ಸ್ವತಂತ್ರವನ್ನ ನಾವು ಅನುಭವಿಸ್ತೇವೆ, ಶಾಂತಿಯನ್ನ, ಮತ್ತೆ ಅಗಾಧವಾದ ಸಂತೋಷವನ್ನ ನಾವು ಅನುಭವಿಸ್ತೇವೆ. ನಮ್ಮ ಕೆಲಸವನ್ನ ಈಶ್ವರನಿಗೆ ಅರ್ಪಣೆ ಮಾಡಿ ನಾವು ನಮ್ಮ ಜೀವನವನ್ನ ನಡೆಸಬೇಕು ಅಂತ ಭಗವಾನ್ ರಮಣರು ನಮಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಮೀರಾಬಾಯಿ ತನ್ನ ಒಂದು ಭಜನೆಯಲ್ಲಿ ಸುಂದರವಾಗಿ ಇದನ್ನೇ ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂತ ಹೇಳಿದ್ರೆ, ಓ ಭಗವಂತ ಕೃಷ್ಣ, ನನ್ನನ್ನ ನಿನ್ನ ಸೇವಕಿಯಾಗಿ ಇಟ್ಕೊ. ನಾನು ಚಿಕ್ಕ ಕೆಲಸವನ್ನ ಮಾಡ್ತೀನಿ, ಏನೋ ಒಂದು ಗಿಡವನ್ನ ನೆಡ್ತೇನೆ, ನೀರನ್ನ ಹಾಕ್ತೇನೆ, ಆದ್ರೆ ನಿನ್ನ ಸನ್ನಿಧಿಯಲ್ಲೇ ನನ್ನ ಇಟ್ಕೊ. ಆಗ ನೀನು ನಿನ್ನ ಕೆಲಸವನ್ನ ಮಾಡ್ಕೊಂಡ್ ಬರ್ತೀಯಲ್ಲ, ನೀ ಏನ್ ಕೆಲಸ ಮಾಡ್ತೀಯ ಹೇಳು? ದೇನು ಚರಾವೆ ಅಂತ ಹೇಳಿದ್ರೆ ನೀನು ಹಸುವನ್ನ ಮೇಯಿಸ್ಕೊಂಡು ಹಿಂಗ್ ಬರ್ತಾ ಇರ್ತೀಯಲ್ಲ, ಆಗ ನಿನ್ನ ದರ್ಶನವನ್ನ ನಾ ಪಡಿತೇನೆ ಅಂತ ಮೀರಾಬಾಯಿ ಈ ಒಂದು ವಚನೆಯಲ್ಲಿ ಹಾಡ್ತಾಳೆ. ರಾಕೋಜಿ ಮನೆ ಚಾಕರ್ ರಾಕೋಜಿ, चाकर रहसू बाग लगासू, नित उठ धरे सन पासू. ಚಾಕರ್ ರಹಸು, ನಿನ್ನ ಸೇವೆ ಮಾಡ್ತೀನಿ. ಬಾಗ್ ಲಗಾಸು ಅಂದ್ರೆ ಗಿಡಗಳನ್ನ ನೆಡ್ತೇನೆ. ನಿತ್ ಉಟ್ ಧರೆ ಸನ್ ಪಾಸು, ನಿತ್ಯವೂ ನಿನ್ನ ದರ್ಶನವನ್ನ ಪಡಿತೀನಿ. ಬೃಂದಾವನ್ ಕಿ ಕುಂಜಗಲಿನ್ ಮೇ ತೇರಿ ಲೀಲಾಗಾಸು, ಬೃಂದಾವನದ ಎಲ್ಲ ದಾರಿಗಳಲ್ಲಿ ನಿನ್ನ ಲೀಲೆಯನ್ನ ಹಾಡ್ತೀನಿ. ಚಾಕರ್ ರಾಕೋಜಿ ಮನೆ ಚಾಕರ್ ರಾಕೋಜಿ, मोर मुकुट पीतांबर सोहे गल बैजंती माला, वृंदावन में देनु चरावे मोहन मुरली वाला. चाकर राकोजी योग योगी आया योग करन को तप करने ಸನ್ಯಾಸಿ. ಯೋಗಿಗಳು ಯೋಗವನ್ನ ಮಾಡಲು ಬರ್ತಾರೆ, ತಪವನ್ನ ಮಾಡಲು ತಪಸ್ವಿಗಳು ಬರ್ತಾ ಇದ್ದಾರೆ. ಹರಿ ಭಜನ್ ಕೋ ಸಾಧು ಆಯೆ, ಹರಿ ಭಜನ್ ಕೋ ಸಾಧು ಆಯೆ, ವೃಂದಾವನ್ ಕೆ ವಾಸಿ ಮನೆ ಚಾಕರ್ ರಾಕೋಜಿ. मीरा के प्रभु गहर गंभीरा, हृदय रहो जी धीरा. मीरा के प्रभु गहर गंभीरा, हृदय रहो जी धीरा. आधी रात प्रभु दर्शन दे है, आधी रात प्रभु दर्शन दे है, प्रेम नदी के तीरा. ಆದಿರಾತ್ ಪ್ರಭು, ಮಧ್ಯರಾತ್ರಿ ನನಗೆ ದರ್ಶನವನ್ನ ಕೊಡ್ತಾರೆ. ಮಧ್ಯರಾತ್ರಿ ಅಂದ್ರೆ ಏನು? ಈ ಅಜ್ಞಾನದ ഇരുಳಲ್ಲಿ ನಾವಿದ್ರೂ ಕೂಡ ಆ ಭಗವಂತ ನಮಗೆ ದರ್ಶನವನ್ನ ಕೊಡ್ತಾನೆ. ನಾವು ಮಾಡುವಂತಹ ಎಲ್ಲ ಕೆಲಸವನ್ನ ಆ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆ ಭಗವಂತ ಅವನ ಇರುವಿಕೆಯನ್ನ ನೋಡಿ, ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಅದೆಲ್ಲ ಪರಿಪೂರ್ಣತೆಯನ್ನ ತೆಗೆದುಕೊಂಡು ಬಂದು ನಮಗೆ ಯಾವುದೋ ಒಂದು ಸಂತೋಷ, ಒಂದು ಕೆಲಸವನ್ನ ಮುಗಿಸಿದಾಗ ನಮ್ಗೆ ಸಂತೋಷ ಬರುತ್ತಲ್ಲ, ಅದೇ ಆ ಭಗವಂತನ ಅನುಭವ. ನಾನಿದ್ದೀನಿ ಅನ್ನುವ ಅನುಭವವನ್ನ ಆದಿರಾತ್ ಪ್ರಭು ದರ್ಶನ ದೇ ಹೇ ಪ್ರೇಮ ನದಿ ಕೆ ತೀರಾ. ಆದಿರಾತ್ ಅಂತ ಹೇಳಿದ್ರೆ ನಾವೆಲ್ಲರೂ ಗಾಢ ನಿದ್ದೆಯಲ್ಲಿ ಈ ದಿನವೆಲ್ಲ ಕೆಲಸ ಮಾಡಿ 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 ಸುಸ್ತಾಗಿ ನಾವು ನಮ್ಮ ಹೃದಯದ ಕಡೆಗೆ ಗಾಢ ನಿದ್ದೆಯಲ್ಲಿ ಹೋದಾಗ ಅಲ್ಲಿ ಆ ಪ್ರಭು ನಮಗೆ ದರ್ಶನವನ್ನ ನೀಡ್ತಾನೆ. ಮತ್ತೆ ನಾವು ಎದ್ದಾಗ ಅದೇ ದರ್ಶನವನ್ನ ನೆನಪಿಡ್ಕೊಂಡು ಭಗವಾನ್ ರಮಣರು ಹೇಳ್ತಾರೆ, ಜಾಗೃತವಾಗಿ ಆ ಸುಷುಪ್ತಿ ನೆಲೆಗೆ ನಾವು ಹೋದಾಗ ಆ ಆದಿರಾತದಲ್ಲಿ ಕಂಡ ದರ್ಶನವನ್ನ ಈ ಹಗಲಿನಲ್ಲಿ ನಾವು ಕಂಡಾಗ ನಾವು ನಿಜವಾದ ದರ್ಶನವನ್ನ ಪಡಿತೇವೆ. ಅದೇ ಜ್ಞಾನ ಅಂತ ಭಗವಾನ್ ರಮಣರು ಹೇಳ್ತಾರೆ. ಅಲ್ಲಿಯವರೆಗೆ ನಾವು ಈ ಸಾಧನ ಪಥವನ್ನ ಸಂತೋಷದಿಂದ ಮಾಡೋಣ. ಇದೇ ಭಗವಾನ್ ರಮಣರು ನಮಗೆ ನೀಡಿರುವಂತಹ ಕೆಲಸ. ಅದಕ್ಕೆ ಯಾವ ಇಚ್ಛೆಯೂ ಇಲ್ಲದೆ, ಓ
ಇವತ್ತೇ ನನಗೆ ಜ್ಞಾನ ಬರಬೇಕು, ನಾಳೆನೇ ನನಗೆ ಜ್ಞಾನ ಬರಬೇಕು ಅಂತ ಯಾವ ಇಚ್ಛೆಯೂ ಇಲ್ಲದೆ ಆ ಪರಮಾತ್ಮನಿಗೆ ನಮ್ಮ ಧ್ಯಾನವನ್ನು ಕೂಡ, ನಮ್ಮ ಸಾಧನೆಯನ್ನು ಕೂಡ ಪರಿಪೂರ್ಣವಾಗಿ ಅವನಿಗೆ ಸಮರ್ಪಣೆಯನ್ನ ಮಾಡಿ ನಮ್ಮ ಸಾಧನೆಯನ್ನ ಯಾವಾಗ ಮಾಡ್ತೀವಲ್ಲ, ಆಗ ನಮ್ಮ ಜೀವನ ಸುಖಮಯವಾಗಿರುತ್ತೆ, ಆನಂದಮಯವಾಗಿರುತ್ತೆ. ನಾವು ನಿಜವಾದ ಆ ಗುರು ಸೇವೆಯನ್ನ ಮಾಡೋ ರೀತಿ ಆಗುತ್ತೆ. ಈ ಒಂದು ಮನನವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಅವಕಾಶವನ್ನ ನೀಡಿದಂತಹ ವಾಣಿಜಿ ಹಾಗೂ ವಾಸುದೇವ್ ಜಿಯವರಿಗೆ ಅನಂತ ಧನ್ಯವಾದಗಳನ್ನು ನೀಡುತ್ತಾ, ಮೆಡಿಟೇಷನ್ ಹಾಗೂ ಸ್ಟಡಿ ಸರ್ಕಲ್ನ ಎಲ್ಲ ಸತ್ಸಂಗಿಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು.